ಸ್ಟಾರ್ಟ್ ಮಾಡೋಣ. ಏನಿದು ಲಾಸ್ಟ್ ಡೇ ಸೆಲೆಬ್ರೇಷನ್, ನಿಮ್ಗೂ ಒಂದು ಕ್ಯೂರಿಯಾಸಿಟಿ ಇರ್ಬೋದಲ್ವಾ? ನಾವು ಏನಾದ್ರು ಒಂದು ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿರೋ ನಮ್ಮ ಉತ್ಸಾಹ ಅದೆಲ್ಲ ಲಾಸ್ಟ್ ಅಲ್ಲಿ ನಾವು ಕಳ್ಕೊಂಡ್ಬಿಡ್ತೀನಿ. ಬಟ್ ಈ ಬ್ಯಾಚ್ ಇದೆಯಲ್ಲ, ಇದು ಸ್ಪೆಷಲ್ ನನಗೆ. ನೀವು ಫಸ್ಟ್ ಬಂದಿದ್ದು ಯಾವ ಉತ್ಸಾಹದಲ್ಲಿ ಬಂದ್ರೋ ಕೊನೆ ಮುಗಿಸುವಾಗ ಕೂಡ ಅದೇ ಉತ್ಸಾಹ ನಿಮ್ಮಲ್ಲಿದೆ. ಸೊ ನಿಮ್ಗೆಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳಕ್ಕೆ. ಓಕೆ, ಸೊ ನಾನೇ ಕ್ಲಾಸ್ ಹೊಡಿತೀನಿ ನಿಮ್ಮೆಲ್ಲರೂ ಪರವಾಗಿ, ನಿಮ್ಗೋಸ್ಕರ. ಸೊ ಯಾಕಂದ್ರೆ ನೀವೆಲ್ಲ ತುಂಬಾ ದೂರದಿಂದ ಬಂದಿದ್ದೀರಾ. ಯಾಕಂದ್ರೆ ನೀವಿರೋ ಜಾಗದಲ್ಲೇ 106 ಅಕಾಡೆಮಿಗಳು ಇರ್ಬೋದು. ಅದನ್ನೆಲ್ಲ ಬಿಟ್ಟು ನನ್ನ ನಂಬಿ, ನಮ್ಮ ಇನ್ಸ್ಟಿಟ್ಯೂಟ್ನ ನಂಬಿ ಬಂದಿದ್ದೀರಲ್ಲ, ಸೊ ಇದು ನನಗೆ ಸ್ಪೆಷಲ್. ಸೊ ನನ್ನ ಕಾನ್ಫಿಡೆನ್ಸ್ ಕೂಡ ನೀವು ಜಾಸ್ತಿ ಮಾಡ್ತಿದ್ದೀರಾ. ಯಾಕಂದರೆ ನಾನೇನು ಹೇಳ್ಕೊಟ್ಟಿರ್ಬೋದು, ದುಡ್ಡು ಫೀಸ್ ಎಲ್ಲ ಅದು ಆಮೇಲೆ, ಅದಕ್ಕಾದ್ಮೇಲೂ ನೀವೆಲ್ಲ ಮಾಡಿದ್ದೀರಲ್ಲ ಕೆಲಸ, ಅವತ್ತಿನ ಕೆಲಸ ಅವತ್ತೇ ಮಾಡಿದ್ದೀರಾ. ಏನು 20 ಡೇಸ್ ಅನ್ನಲ್ಲ, ಅದಕ್ಕಿಂತ ಬೇಗನೆ ನೀವೆಲ್ಲ ಆಲ್ಮೋಸ್ಟ್ ಎಲ್ಲ ನಿಮ್ಗೊಂದು ಕಾನ್ಫಿಡೆನ್ಸ್ ಬಂದಿದೆ ಇವಾಗ. ಅಟ್ಲೀಸ್ಟ್ ನಾನು ಮಾಡ್ಬೋದು ಅಂತ. ಇದನ್ನ ಉಳಿಸ್ಕೊಂಡು ಮುಂದೆ ಹೋಗಿ, ಬೆಳೆಸ್ಕೊಂಡು ಹೋಗಿ. ಸೊ ಎಲ್ಲರೂ ಏನು ಬೊಟ್ಟಿಗೆ ಮಾಡ್ಬೇಕಂತ ಏನಿಲ್ಲ, ಮಾಸ್ಟರ್ ಆಗ್ಬೋದು. ಮಾಸ್ಟರ್ಸ್ಗೆ ಒಳ್ಳೆ ಸ್ಯಾಲ್ರಿ ಇದೆ. ಸೊ ಇವ್ರಿಗೆ ಕೇಳಿ, ಈಗಂತೂ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಮಾಸ್ಟರೇ ಸಿಗಲ್ಲ ಇಷ್ಟೊಂದು ಕಡೆ. ಎಷ್ಟು ಅಕಾಡೆಮಿ ಅವರೆಲ್ಲ, ಬೊಟ್ಟಿಕ್ ಅವರೆಲ್ಲ ಅಡ್ವರ್ಟೈಸ್ ಕೊಡ್ತಿರ್ತಾರೆ. ಜಾಸ್ತಿ ನಾರ್ತ್ ಅವ್ರು ಬಂದು ಕೆಲಸ ಮಾಡ್ತಾರೆ ಇಲ್ಲಿ. ಓಕೆ, ನಮ್ಮವ್ರು ತುಂಬ ಕಡಿಮೆ ಇದ್ದಾರೆ. ಸೊ ಏನು ಡಾಟ್ ಮ್ಯಾನಿಪುಲೇಷನ್ ಟೆಕ್ನಿಕ್ಕು ಇದೆಲ್ಲ ಫ್ಯಾಷನ್ ಡಿಸೈನಿಂಗು ಒಂದು 5 ವರ್ಷ ಕೋರ್ಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ 20 ದಿನದಲ್ಲಿ ನೀವು ಕಲ್ತಿದ್ದೀರಾ ಅಂದರೆ ಇದನ್ನು ಕಡಿಮೆ ಅಂತ ನೀವು ಫೀಲ್ ಮಾಡಲೇಬಾರ್ದು. ಓಕೆ, ನೀವು ಹೊಸ ಡಿಸೈನ್ಗಳು ನೋಡ್ತಾ ಇರಿ. ಸೊ ನೀವು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಕೋರು ಇರ್ತಾರೆ. ನಿಮ್ಮ ರಿಲೇಟಿವ್ಸೇ ಇರ್ಬೋದು, ನಿಮ್ಮ ಕಸ್ಟಮರ್ಸ್ ಇರ್ಬೋದು. ಟ್ರೈ ಮಾಡಿ, ಹೊಸ ಡಿಸೈನ್ ಟ್ರೈ ಮಾಡಿ, ಭಯ ಬಿಡಿ. ಮೇನ್ ಕಾನ್ಫಿಡೆಂಟ್ ಇರಲಿ. ಒಂದು ಈ ಥರ ಮುಂದೆ ಬಂದು ಮಾತಾಡ್ತೀವಿ ಅಂದರೆ ಅರ್ಧ ನಾವು ಬಿಸ್ನೆಸ್ಸಲ್ಲಿ ಗೆದ್ದಂಗೆ. ಯಾಕಂದರೆ ನಮಗೆಲ್ಲ ಐಡಿಯಾ ಇರುತ್ತೆ, ಕೆಲಸ ಮಾಡ್ತಿರ್ತೀವಿ, ಬಟ್ ಮಾತಾಡಲ್ಲ. ಕಮ್ಯುನಿಕೇಷನ್ ಅನ್ನೋದು ತುಂಬ ಕಷ್ಟಪಡ್ತಿರ್ತೀವಿ. ಅದ್ರಲ್ಲಿ ಲೇಡೀಸು ತುಂಬ ಪ್ರತಿಭೆ ಇದೆ ಅವ್ರಿಗೆ, ಬಟ್ ಮಾತಾಡಲ್ಲ. ಈಗಲೇ ಕ್ಯಾಮ್ರಾ ಮುಂದೆ ಬರಲ್ಲ ಅಂತಿದೆ, ಯಾಕಂದರೆ ನಿಮ್ಗೊಂದು ಭಯ ಇರುತ್ತೆ. ಸೊ ಇನ್ನೊಂದು ಫ್ಯಾಮಿಲಿದೇನೋ ಹೇಳಿದ್ರೆ ಅದು ಬಿಡಿ, ಓಕೆ, ಬಟ್ ಭಯ ಬಿಟ್ಬಿಡಿ. ಕೆಲಸ ಬಿಸ್ನೆಸ್ಸು ಅಂದರೆ ನೀವು ಕಾನ್ಫಿಡೆಂಟಾಗಿ ಮಾತಾಡಬೇಕು. ಎಷ್ಟೊಂದ್ಸಲ ಏನಾಗುತ್ತೆ ಅಂದರೆ ನಮ್ಗೆ ಮಾತಾಡೋಕ್ಕೆ ಬರಲ್ಲ, ಅಥವಾ ನಾನು ಚೆನ್ನಾಗಿಲ್ಲ, ಆ ಥರ ಎಲ್ಲ ಆಗುತ್ತೆ. ಲೇಡೀಸ್ಗೆ ಸ್ವಲ್ಪ ಕೀಳರಿಮೆ ಇರುತ್ತೆ, ಅವ್ರಿಗೆ ಭಯ ಇರುತ್ತೆ. ಅದನ್ನು ಬಿಡಿ ಮೇಯ್ನು. ಓಕೆ, ಕೆಲಸ ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಮಾತು ಮೇಯ್ನು. ಏನೊಂದು ಕ್ಲೈಂಟ್ ಜೊತೆ ನಮ್ಮ ಬಿಹೇವಿಯರು, ನಮ್ಮ ಮಾತು ಯಾವ ಥರ ಇರುತ್ತೆ, ಅದ್ರ ಮೇಲೆ ಬಿಸ್ನೆಸ್ ಇನ್ನೂ ಚೆನ್ನಾಗಿ. ನಾವು ಮಿಸ್ಟೇಕ್ ಮಾಡಿದ್ರು ಕೂಡ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹಿಟ್ಲರ್ ಗೊತ್ತಿದೆಯಾ? ಸೊ ಹಿಟ್ಲರ್ ಮಾಡಿದ್ದು ಕೆಟ್ಟದೆ, ಅವನು ನೆಗೆಟಿವೇ ಮಾಡಿದ್ದು. ಬಟ್ ಅವ್ನ ಮಾತು ಚೆನ್ನಾಗಿತ್ತು. ಅವ್ನ ಮಾತಿಗೆ ಎಲ್ಲರೂ ಅವ್ನು ಹೇಳ್ದಂಗೆ ಕೇಳ್ತಿರು. ಆ ಜನಾಂಗನೇ ಹೋಯ್ತು ಬಿಡಿ, ಅವನ ಅಷ್ಟು ಜನಾಂಗನ ಹಾಳು ಮಾಡಿಬಿಟ್ಟ. ಬಟ್ ಅವ್ನ ಮಾತು ಯಾಕೆ ಕೇಳ್ತಿರು ಅಂದರೆ ಅವ್ನ ಮಾತು ಹಂಗಿತ್ತು. ಸೊ ಹಂಗಾಗಿ ಮಾತಾಡೋದು ಕೂಡ ಒಂದು ಕಲೆ. ಬಿಸ್ನೆಸ್ ಫೀಲ್ಡ್ಗೆ ಬಂದಿದ್ದೀರಾ ಅಂದರೆ ಇದು ಕೂಡ. ಮತ್ತು ಇವತ್ತು ನಿಮ್ಗೆ ಇದು ವೇದಿಕೆ ಅಂತಾನೆ ಅನ್ಕೊಳ್ಳಿ. ಇಲ್ಲೇನೋ 20 ಜನದ ಮುಂದೆ ನೀವು ಮಾತಾಡ್ಬೋದು, ಹೇಳೋಕ್ಕಾಗಲ್ಲ. ಮುಂದೆ ನಿಮ್ಮ ಲಕ್ ಹೆಂಗಿರುತ್ತೋ ಏನೋ, ನಿಮ್ಗೊಂದು 20,000 ಜನ ಮುಂದೆ ಮಾತಾಡೋ ಅವಕಾಶನೂ ಸಿಗ್ಬೋದು. ಹಂಗಾಗಿ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿಂದಾನೇ ನೀವು ಇದನ್ನೇ ಪ್ರಾಕ್ಟೀಸ್ ಅನ್ಕೊಳ್ಳಿ. ನನಗೊಂದು ಕುತೂಹಲ ಇದೆ, ನಾನು ಹೇಳ್ಕೊಟ್ಟಿದ್ದು ಯಾವ ಥರ ಇದೆ ಅದೆಲ್ಲ ಕೇಳಬೇಕು ನಿಮ್ಮ ಬಾಯಿಂದ ಅಂತ. ಯಾಕಂದರೆ ನೆಕ್ಸ್ಟ್ ಬ್ಯಾಚ್ ಸ್ಟೂಡೆಂಟ್ಗೆ ನೀವೇ ಒಂದು ಅಡ್ವರ್ಟೈಸ್ ಥರ ಮಾಡ್ಬೋದು. ಯಾಕಂದರೆ ತುಂಬ ಜನ ನಿಮ್ಮ ಥರನೇ ಎನ್ಕ್ವೈರಿ ನಂಗೆ ತುಂಬ ಬಂದಿತ್ತು. ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ನನ್ನನ್ನು ಇಷ್ಟು ಜನ. ಸೊ ನಿಮ್ಮ ಅನುಭವ ನೀವು ಹೇಳಿದ್ರೆ ಅದು ಅವ್ರಿಗೂ ಹೆಲ್ಪ್ ಆಗುತ್ತೆ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಜಸ್ಟ್ ನೀವು ಪಾಸಿಟಿವೇ ಹೇಳ್ಬೇಕು ಅಂತ ಏನಿಲ್ಲ. ನಿಮ್ಗೆ ಏನು ಪ್ರಾಬ್ಲಮ್ ಆಯಿತು, ಇನ್ನೂ ಯಾವ ಥರ ಬೆಟರ್ ಆಗಿ ಹೇಳ್ಕೊಡ್ಬೋದು, ಇದನ್ನೆಲ್ಲ ಹೇಳೋದ್ರಿಂದನೂ ನಮಗೂ ಯೂಸ್ ಆಗುತ್ತೆ. ಇಲ್ಲಿ ಮಾತಾಡೋ ಪ್ರತಿಯೊಂದು ಕೂಡ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಥರನೇ. ಓಕೆ, ಇವರೇನೋ ಒಂದು ಟಿಪ್ಸ್ ಹೇಳ್ಬೋದು, ಇನ್ನೊಬ್ರು ಇನ್ನೊಂದು ಟಿಪ್ಸ್ ಹೇಳ್ಬೋದು. ಯಾರು ಏನು ಹೇಳಿದ್ರು ನಿಮ್ಗೆ ಖಂಡಿತ ಇವತ್ತು ಅಲ್ದಿರು ಯಾವತ್ತಾರು ಉಪಯೋಗ ಆಗೇ ಆಗುತ್ತೆ. ಓಕೆ, ಮಾತಾಡಿ ಇವತ್ತು ಒಂದಿನ, ಎಲ್ಲ ಭಯ ಬಿಡಿ. ಸೊ ಮುಂದೆ ನೀವೆಲ್ಲ ಏನು ಬರೀ ಬೊಟ್ಟಿಗೆ ಮಾಡ್ಬೇಕಂತ ಏನಿಲ್ಲ. ನೀವು ಕಲ್ತು ನೀವು ಕೂಡ ಅಕಾಡೆಮಿ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಗೊತ್ತಿರೋದನ್ನ 4 ಜನಕ್ಕೆ ಹೇಳ್ಕೊಡ್ಬೋದು. ಇನ್ನು ಎಷ್ಟು ವರ್ಷ ಸ್ಟಿಚ್ ಮಾಡ್ತೀರಾ? ಓಕೆ, ಸ್ಟಿಚ್ ಮಾಡೋಕ್ಕೆ ನಮಗೊಂದು ಟೈಮ್ ಲಿಮಿಟ್ ಇರುತ್ತೆ. ಬಟ್ ಕೋಚಿಂಗ್ ಮಾಡೋಕ್ಕೆ ಆ ಥರ ಏನಿಲ್ಲ. ವಯಸ್ಸಾಗೋರ್ಗೂ ಮಾತಾಡ್ಬೋದಲ್ವಾ? ಸೊ ನಾವೇನು ಕಲಿತಿದ್ದೀವಿ ಅಂದರೆ ಹೇಳ್ಕೊಡೋಣ ಇನ್ನೊಬ್ರಿಗೂ. ಸೊ ಆ ಥರನೇ ಎಲ್ಲರೂ ಪ್ರಿಪೇರ್ ಆಗಿ. ಅದಕ್ಕೆ ಬೇಕಾಗಿರೋದೇನು, ಸ್ವಲ್ಪ ಮಾತು, ಪ್ರಾಕ್ಟೀಸು. ಮಾತಾಡೋದ್ರಿಂದನೇ ಅರ್ಧ ನೀವು ಗೆದ್ದಂಗೆ. ಭಯ ಬಿಟ್ಬಿಡಿ ಮೇಯ್ನು. ಯಾರಿಗೆ ಇನ್ನೂ ಕಾನ್ಫಿಡೆನ್ಸ್ ಕಡಿಮೆ ಇದೆ ಇದರಲ್ಲಿ, ನಾನು ಅದಕ್ಕೂ ಆಪ್ಷನ್ ಕೊಟ್ಟಿದ್ದೀನಿ ನಿಮಗೆ. ಯಾರಿಗೆ ಸ್ವಲ್ಪ ಇನ್ನೂ ಅರ್ಥ ಆಗಿಲ್ಲ, ನೆಕ್ಸ್ಟ್ ಬ್ಯಾಚಿಗೆ ಒಂದ್ಸಲಿ ಬಂದು ನೋಡ್ಕೊಂಡು ಹೋಗಿ ಅಂತ. ಸೊ ಯೂಸ್ ಮಾಡ್ಕೊಳ್ಳಿ ಅದನ್ನೆಲ್ಲ. ಸೊ ಈ ಲಾಸ್ಟ್ ಡೇ ಸೆಲೆಬ್ರೇಷನ್ ಒಂದು ಅರ್ಥಪೂರ್ಣವಾಗಿ ಮುಕ್ತಾಯ ಆಗಲಿ. ಅದನ್ನೆಲ್ಲರೂ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಡಿಸೈನ್ ಏನಿದೆ ಅದನ್ನ 4 ಜನಕ್ಕೆ ತೋರಿಸಿ. ಅವಾಗ ಆಕ್ಟಿವ್ ಇರಿ ಸೋಷಿಯಲ್ ಮೀಡಿಯಾದಲ್ಲಿ. ಸೋಷಿಯಲ್ ಮೀಡಿಯಾದ ಮತ್ತೆ ಇನ್ನೊಂದು ಜಾಸ್ತಿ ಎಂಟರ್ಟೈನ್ಮೆಂಟ್ಗೆ ಯೂಸ್ ಮಾಡಬಾರ್ದು. ಕಲಿಯೋಕ್ಕಂತೂ ಸಿಕ್ಕಾಪಟ್ಟೆ ಇರುತ್ತೆ. ನಮ್ಗೆ ಟೈಮ್ ವೇಸ್ಟ್ ಸಾಲಲ್ಲ ಕಲಿಯೋಕೆ. ಇವತ್ತು ನಾವೇನೋ ಈ ಪ್ಯಾಟರ್ನ್ ಬ್ಲೌಸ್ ಕಲ್ತಿದ್ದೀವಿ ಅಂದರೆ ನಾಳೆ ಇನ್ನೊಂದು ಬಂದ್ಬಿಡುತ್ತೆ, ಅದನ್ನಾಳೆ ಇನ್ನೊಂದು ಬರುತ್ತೆ. ಸೊ ಕಲಿಯೋಕೆ ಯಾವತ್ತೂ ಎಂಡೇ ಇರಲ್ಲ ನಿಮಗೆ. ಇಲ್ಲಿ ಕಲ್ತಿದ್ದೀವಿ ನಂಗೆ ಬಂದ್ಬಿಡುತ್ತೆ, ಹೊಸದು ಮಾಡ್ತಾನೆ ಇರಬೇಕು. ನೀವು ಏನಂದ್ರೆ ಬೇಸಿಕ್ ತಿಳ್ಕೊಂಡಿದ್ದೀರಾ ಎಲ್ಲರೂ. ಸೊ ಡಿಸೈನ್ ಮಾಡೋದೆಲ್ಲ ಪ್ಯೂರ್ ನಿಮ್ಮ ಮೇಲೆ ಇರುತ್ತೆ. ನೀವು ಹೊರಗಡೆ ಹೋಗಿ ಎಷ್ಟು ಕೆಲಸ ಮಾಡ್ತೀರಾ, ಎಷ್ಟು ಡಿಸೈನ್ ಮಾಡ್ತೀರಾ, ಮತ್ತು ಅಬ್ಸರ್ವ್ ಮಾಡೋದು ಕಲಿಬೇಕು ಜಾಸ್ತಿ. ಏನು ಹೊಸ ಟ್ರೆಂಡ್ ಏನಿದೆ, ಮತ್ತು ಸೆಲ್ಫ್ ಗ್ರೂಮಿಂಗು ಇರಲಿ. ತುಂಬ ಸಲ ನಾವು ಲೇಡೀಸ್ ಏನು ಮಾಡ್ತೀವಿ ಅಂದರೆ, ಅಯ್ಯೋ ಬಿಡಪ್ಪ ಅದು ಯಾರು, ನಾವು ಯಾಕೆ ಹಾಕಬೇಕು, ಫೀಲ್ಡಿಗೆ ಬಂದಿದ್ದೀವಲ್ವಾ. ಸೊ ನಾವು ಕೂಡ ಚೆನ್ನಾಗಿರೋ ಬಟ್ಟೆ ಹಾಕಿದ್ರೆ ನಮ್ಮನ್ನು ನೋಡಿ ಇನ್ಸ್ಪೈರ್ ಆಗ್ತಾರೆ. ಸೊ ಎಲ್ಲರೂ ಅಷ್ಟೇ, ಹೊಸ ಪ್ಯಾಟರ್ನ್ ಬ್ಲೌಸ್ ಬಂತಾ, ನಮ್ಗೆ ಇಷ್ಟ ಇದೆಯೋ ಇಲ್ವೋ,
ಒಂದ್ಸಲ ಹಾಕೊಳಕೇನು ನಮ್ಮ ನೋಡಿ ಇನ್ನೊಬ್ರು ಇನ್ಸ್ಪೈರ್ ಆಗ್ತಾರೆ. ಎಷ್ಟೊಂದ್ಸಲಿ ನಾವು ಡಿಸ್ಪ್ಲೇ ಹಾಕೋದ್ಕಿಂತ ನಾವು ಹಾಕಿರೋದನ್ನ ಅವ್ರು ಅಟ್ರಾಕ್ಟ್ ಆಗ್ತಾರೆ, ಅದೇ ತರ ಹೊಲ್ಕೊಡಿ ಅಂತಾರೆ. ಓಕೆ, ಹಂಗಾಗಿ ಎಲ್ಲಾರು ಹೊಲ್ಕೊಳ್ಳಿ. ನಿಮಗೆ ನೀವು ಎಲ್ಲಾ ಡಿಸೈನು ಇರ್ಲಿ. ಯಾವ್ದೋ ಒಂದ್ ಕಾಲದಲ್ಲಿ ನಾನು ಅದೆಲ್ಲ ಹಾಕ್ಲಿಲ್ವಲ್ಲಪ್ಪ ಅಂತ ಕೊರಗೋದ್ ಬೇಡ. ಓಕೆ, ಎಲ್ಲಾರು ಡಿಸೈನರ್ ವೇರ್ ಆಗ್ತೀರಲ್ವಾ? ಓಕೆ, ನೆಕ್ಸ್ಟ್ ಆನ್ಲೈನ್ ಅಲ್ಲಿ ಎಲ್ಲಾ ತರ ಕೋರ್ಸು ಬರುತ್ತೆ. ನೀವು ಮೇನ್ ಬ್ಲೌಸ್ ಅಲ್ಲಿ ಒಂದು ಪರ್ಫೆಕ್ಟ್ ಆದ್ರೆ ಸಾಕು. ಇನ್ನೊಂದು ಸ್ವಲ್ಪ ಟಿಪ್ಸ್ ಕೊಟ್ಬಿಟ್ರೆ ಸಾಕು, ನೀವು ಪರ್ಫೆಕ್ಟ್ ಆಗ್ಬಿಡ್ತೀರಾ. ಸೊ ಯಾರು ಡ್ರೆಸ್ ಗೀಸ್ ಎಲ್ಲ ಕೇಳಿದಿರಲ್ಲ, ಆನ್ಲೈನ್ ಅಲ್ಲಿ ತಗೋಬಹುದು ನೀವು. ಸೊ ಈ ಮಾಸ್ಟರ್ಸ್ ನ ನಮ್ಗೆ ಮಾಡೋದು ಕೆಲವೊಂದ್ಸಲಿ ತುಂಬಾ ಕಷ್ಟ ಇದೆ. ನಮಗ್ ಬೇಕಾಗಿರೋ ಟೈಮಲ್ಲಿ ಅವ್ರು ಕೈ ಕೊಟ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಬೊಟ್ಟಿಕ್ ಮಾಡುವಾಗ ಕಟ್ಟಿಂಗ್ ಸ್ಟಿಚಿಂಗ್ ನಮ್ಗೆ ಬರಲೇಬೇಕು. ಓಕೆ, ಏನ್ ಬೊಟ್ಟಿಕ್ ಅಂದ್ರೆ ಏನಂದ್ರೆ ಅದರಲ್ಲಿ ಕಟ್ಟಿಂಗ್ ಸ್ಟಿಚಿಂಗ್ ಅನ್ನೋದು ಒಂದು ಭಾಗ ಅಷ್ಟೇ. ಇದು ಫ್ಯಾಷನ್ ಡಿಸೈನಿಂಗ್ ಅಲ್ಲ, ನೀವು ಇಲ್ಲಿ ಕಲ್ತಿರೋದು. ಇದು ಟೈಲರಿಂಗ್. ಸೊ ಅದು ಗೊತ್ತಿರ್ಲಿ ಡಿಫ್ರೆನ್ಸ್. ಎಷ್ಟೊಂದ್ ಕಡೆ ಟೈಲರಿಂಗ್ ಅಂದ್ರೆ ಫ್ಯಾಷನ್ ಡಿಸೈನಿಂಗ್ ಅಂತ ಮಾಡ್ತಾರೆ, ಬರೀ ಕಟಿಂಗ್ ಸ್ಟಿಚಿಂಗ್ ಹೇಳ್ಕೊಟ್ಬಿಟ್ಟು ಅದೇ ಫ್ಯಾಷನ್ ಡಿಸೈನಿಂಗ್ ಅಂತ ಜಾಸ್ತಿ ಅಮೌಂಟ್ ತಗೋತಾರೆ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಿರ್ಲಿ. ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಕಟಿಂಗ್ ಸ್ಟಿಚಿಂಗ್ ಅನ್ನೋದು ಒಂದು ಭಾಗ. ಸೊ 20 ದಿನದ ಕ್ಲಾಸು ನಿಮ್ಗೆ ಎಷ್ಟು ಯೂಸ್ ಆಯ್ತು? ಸೊ ಇದನ್ನ ನೀವು ಹೇಳಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಅದೇ ಇನ್ನು ನಾವು ಯಾವ ತರ ಇನ್ನು ಬೆಟರ್ ಸರ್ವಿಸ್ ಕೊಡ್ಬೋದು, ನೆಕ್ಸ್ಟ್ ನಿಮ್ ಹಿಂದೆ ಬರೋ ಸ್ಟೂಡೆಂಟ್ಗೆ ಇನ್ನು ನಾನು ಯಾವ ತರ ಹೇಳ್ಕೊಡ್ಬೋದು, ಇದನ್ನೆಲ್ಲ ನೀವು ಹೇಳ್ಬೋದು. ಇಲ್ಲ ನಿಮ್ಮ ಅನುಭವ ಹೇಳ್ಬೋದು. ನಾನು ಇಲ್ಲಿ ಬಂದು ಕಲ್ತಿದ್ದೀನಿ, ಇಲ್ಲ ಇನ್ನೂ ಇಷ್ಟು ಕಲಿಬೇಕಿತ್ತು, ಏನಾದರೂ ಸರಿ. ಓಕೆ, ಸೊ ಭಯ ಬಿಡಿ, ಫೀಲ್ ಫ್ರೀ, ಆರಾಮಾಗಿ ಮಾತಾಡಿ. ಓಕೆ, ಮತ್ತೆ ಟಿಪ್ಸು ಕೊಡಿ. ಸೊ ನೀವೇನು ಸವಿತಾ ಅವ್ರು ಬಂದಿಲ್ವಲ್ಲ, ಅವ್ರು ಸ್ಟಿಚಿಂಗ್ ಎಲ್ಲ ಎಷ್ಟು ಪರ್ಫೆಕ್ಟ್ ಆಗಿದ್ದಾರೆ, ಇಲ್ಲಿಂದ ಒಂದು ಟಿಪ್ಸ್ ಕೊಟ್ಟರು, ಅದು ತುಂಬ ಯೂಸ್ಫುಲ್ ಟಿಪ್ಸು. ಸೊ ಆ ಥರ ಏನೋ ಒಂದು ನಮ್ಗೆ ಯೂಸ್ ಆಗುತ್ತೆ. ಸೊ ಮಾತಾಡಿ ಆರಾಮಾಗಿ. ಫಸ್ಟ್ ನಿಮ್ಮನ್ನು ನೀವು ಲೋ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಅದು ನಿಮಗೆ ಬೇರೆಯವ್ರು ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ನೀವು ಹೇಳಿದ್ರಿ, ನಾನು ಫಸ್ಟ್ ಚೆನ್ನಾಗಿಲ್ಲ, ನಂದು ಮೇಯ್ನು ನೆಗೆಟಿವ್ ಥಿಂಕ್ ಇದೆ ಇದ್ದಿದ್ದು. ಸೊ ಅದನ್ನು ಫಸ್ಟ್ ಬಿಡಿ. ಇವಾಗ ನೋಡಿ, ಈ ಡ್ರೆಸ್ ನೀವೆಲ್ಲ ಸ್ಯಾರಿ ಹುಟ್ಟಿದ್ದೀರಾ, ನಂಗೆ ಇದು ಟಮ್ಮಿ ಇದೆ, ಬಟ್ ಆದರೂ ಹಾಕಿದ್ದೀನಿ ನಾನು ಏನಕ್ಕೆ? ಸೊ ನನ್ನನ್ನು ನೋಡಿ 4 ಜನ ಕೇಳ್ತಾರೆ, ಆ್ಯಸ್ ಎ ಬೊಟಿಕ್ ಓನರ್ ಆಗಿ ಕೇಳ್ತಾರೆ ಅನ್ನೋ ಒಂದು ಕಾನ್ಸೆಪ್ಟಿಂದ ನಾನು ಬೊಟಿಕ್ ಮಾಡಿದ್ಮೇಲೆ ತುಂಬ ಬದಲಾಗಿದ್ದೀನಿ. 6 ಮಂತ್ಸ್ ಬ್ಯಾಕ್ ಹೌಸ್ ವೈಫ್ ನಾನು. ಅದಾದಮೇಲೆ ನೆಕ್ಸ್ಟ್ ಒಂದು ಫೀಲ್ಡಿಗೆ ಬರೋಣ, ಪ್ರೊಫೆಷನಲ್ ಫೀಲ್ಡಿಗೆ ಅಂತ ಹೇಳ್ಬಿಟ್ಟು ಫೀಲ್ಡಿಗೆ ಬಂದೆ. ಸೊ ತುಂಬ ನೆಗೆಟಿವೇ ಜಾಸ್ತಿ ಬಂದಿದ್ದು ನನಗೆ ಸ್ಟಾರ್ಟಿಂಗಲ್ಲಿ. ಫಸ್ಟು ನಾನು ಜೋಶಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟೆ. ಫಸ್ಟ್ ಮಂತ್ ಒಬ್ಬ ಮಾಸ್ಟರ್ ಇದ್ದರು, ಓಕೆ, ಸ್ಲೋಲಿ ಮೂಲಿ ಹ್ಯಾಪಿಲಿ ನಡೀತಾ ಇತ್ತು. ಅದಾದಮೇಲೆ ಸಡನ್ಲಿ ಮಾಸ್ಟರ್ ಡ್ರಾಪ್ ಔಟ್. ಆರ್ಡರ್ ತೊಗೊಂಡಿದ್ದೀನಿ. ಸೊ ಏನು ಮಾಡಬೇಕು ನೋ. ಆಮೇಲೆ ಮತ್ತೆ ಬೆಗ್ ಮಾಡೋಕ್ಕೆ ಶುರು ಮಾಡಿದೆ ಮಾಸ್ಟರ್ಸ್ನ, ಆನ್ಲೈನಲ್ಲಿ ಆಗಿರ್ಬೋದು, ಆಫ್ಲೈನಲ್ಲಿ ಆಗಿರ್ಬೋದು, ಪ್ಲೀಸ್ ಬನ್ನಿ, ಪ್ಲೀಸ್ ಮಾಡಿ. ಸೊ ನಂಗೆ ಅದು ಏನಾಯಿತು, ಸೊ ನಾನೇ ಫಸ್ಟು ನಾಲೆಡ್ಜ್ ತೊಗೊಂಡಿದ್ದಿದ್ರೆ, ಓಪನ್ ಮಾಡಿದ್ದಿದ್ರೆ ಯೂಸ್ ಆಗಿರೋದು. ಸೊ ನನ್ನ ಹಸ್ಬೆಂಡ್ ಹೇಳಿದರು, ಫಸ್ಟ್ ನೀನು ನಾಲೆಡ್ಜ್ ತೊಗೋ, ಆಮೇಲೆ ಓಪನ್ ಮಾಡು ಅಂತ. ಬಟ್ ನಾನೇನು ಅಂದ್ಕೊಂಡೆ, ನೋ ಯೂಸ್, ಯಾಕಂದ್ರೆ ದುಡ್ಡಿದೆ, ಬೈ ಮಾಡ್ಬೋದು, ಕೆಲಸಗಾರ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ಅಹಂಕಾರ ಇತ್ತು ನನಗೆ. ಸೊ ಅದು ಕಂಪ್ಲೀಟಾಗಿ ಇವತ್ತು ಹೋಗಿದೆ. ನೆಕ್ಸ್ಟ್ ಸೆಕೆಂಡ್ ಮಂತಲ್ಲಿ ಇನ್ನೊಬ್ರು ಮಾಸ್ಟರ್ ಬಂದರು. ಅವರು ಓಕೆ ಪರ್ಫೆಕ್ಷನ್, ನೀಟ್ಲಿ ಕೆಲಸ ಎಲ್ಲ ನೀಟಾಗಿತ್ತು. ಬಟ್ ಒಂದು ಡಿಸೈನರ್ ಫ್ಯಾಬ್ರಿಕ್ ಅಂತ ಬಂದಾಗ ಸೊ ಡ್ರಾಪ್ ಔಟ್. ನನಗೆ ಇಷ್ಟ ಆಗಲಿಲ್ಲ, ಅದು ಕಸ್ಟಮರ್ದು ಕಂಪ್ಲೇಂಟ್ ಆಯಿತು. ಸೊ ಅಲ್ಲೂ ಆಯಿತು. ನೆಕ್ಸ್ಟ್ ಥರ್ಡ್ ಬಂದರು ಮಾಸ್ಟರ್. ಅವ್ರದ್ದು ಎಲ್ಲ ಪರ್ಫೆಕ್ಟ್ ಆಗಿತ್ತು, ಮೇಯ್ನ್ ಆರ್ಮಲ್ ರಿಂಕಲ್. ನನ್ನ ಗೋಲ್ ಇದ್ದಿದ್ದು, ಸೊ ಸುತ್ತಮುತ್ತ ಇರೋ ಬೋಟಿಕ್ ಅವರು ನಾರ್ಮಲ್ ಆಗಿ ಹೊಲಿತಾ ಇದ್ರು, ಆರ್ಮಲ್ ರಿಂಕಲ್ ಕಾಮನ್ ಆಗಿರ್ತಾ ಇತ್ತು. ನನಗೆ ಏನು ಬೇಕಾಗಿತ್ತು, ವಿತೌಟ್ ರಿಂಕಲ್ ಬ್ಲೌಸ್ ಬೇಕಾಗಿತ್ತು. ಅವ್ರ ಹತ್ರ ತುಂಬ ಡಿಸ್ಕಸ್ ಮಾಡಿದೆ, ಬಟ್ ಅವ್ರ ಪರ್ಫೆಕ್ಷನ್ ಇರಲಿಲ್ಲ, ಅವ್ರನ್ನೂ ತೆಗೆದೆ. ನೆಕ್ಸ್ಟ್ ನಾನು ಡಿಸೈಡ್ ಮಾಡಿದೆ, ನಾನೊಂದು ಇನ್ಸ್ಟಿಟ್ಯೂಟ್ಗೆ ಹೋಗ್ಬಿಟ್ಟು ಕಲ್ತುಬಿಟ್ಟು ನಾನೇ ಮಾಡೋಣ. ನಾನೇ ಆ್ಯಸ್ ಎ ನನ್ನ ಬೋಟಿಕಲ್ಲಿ ನಾನೇ ಮಾಸ್ಟರ್ ಆಗಿದ್ದರೆ ಸೊ ಯಾರಿಗೂ ಬೇಕು ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಡಿಸೈಡ್ ಮಾಡಿದೆ. ಮ್ಯಾಮ್ದು 1 ಇಯರಿಂದ ನಾನು ವಿಡಿಯೋಸ್ ನೋಡ್ತಾ ಇದ್ದೆ, ಬಟ್ ನೋಡ್ತಾ ಇದ್ದೆ ಅಷ್ಟೇ, ನೋ ಆ್ಯಕ್ಷನ್ ಇಲ್ಲ. ಅದಾದಮೇಲೆ ಇವರು ಮೇಯ್ನ್ ಆರ್ಮಲ್ ಅಂತಲೇ ಹೇಳ್ತಾ ಇದ್ರು ವೀಡಿಯೋಸಲ್ಲೆಲ್ಲ. ಸೊ ನೋಡೋಣ, ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಫೈನಲಿ ಒಂದು ಡಿಸಿಷನ್ ತೊಗೊಂಡು ನಾನು ಇನ್ಸ್ಟಿಟ್ಯೂಟ್ಗೆ ಬಂದೆ. ಬಟ್ ನನಗೆ ಅವಾಗಲೂ ಹೋಪ್ ಇರಲಿಲ್ಲ, ಮ್ಯಾಮೇನೋ ಹೇಳ್ತಾರೆ ನೋಡೋಣ. ಸೊ ನಾನು ಅದು ಮಾಡಿದಾಗ, ನನಗೆ ಫೀಲ್ ಮಾಡಿದಾಗಲೇ ಗೊತ್ತಾಗಿದ್ದು. ಇದಕ್ಕೂ ಮುಂಚೆ ನಾನು ಡ್ರೆಸ್ ಹೊಲ್ದಿದ್ದೆ, ಫುಲ್ ಲೂಸ್ ಬಿಸಾಡೇ ಬಿಟ್ಟಿದ್ದೀನಿ ಅದನ್ನು. ಸೊ ಇವತ್ತು ನೋಡಿ ಹೊಲ್ದಿದ್ದೀನಿ, ನಂದೇ ಸ್ಟಿಚಿಂಗ್, ನಂದೇ ಕಟ್ಟಿಂಗ್, ಕಂಪ್ಲೀಟ್ 1 ಡೇಲಿ ಕಂಪ್ಲೀಟ್ ಮಾಡಿದೆ. ಐ ಆಮ್ ವೆರಿ ಹ್ಯಾಪಿ. ನನ್ನ ಹಸ್ಬೆಂಡ್ ಅಂತೂ ತುಂಬ ನೆನೆಸ್ಕೊತಾರೆ, ಅವ್ರನ್ನ ಪ್ರತಿದಿನ ನೆನೆಸ್ಕೊತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಬಟ್ ಅವ್ರು ಲಕ್ಕಿಲಿ ಬರ್ಲಿಕ್ಕಾಗಲಿಲ್ಲ, ಬಿಸಿ ಶೆಡ್ಯೂಲ್ ಇರೋದ್ರಿಂದ. ಕರ್ಕೊಂಬರ್ಬೇಕು ಅಂತಿದ್ದೆ ಫ್ಯಾಮಿಲಿನ, ಬರ್ಲಿಕ್ಕಾಗಲಿಲ್ಲ. ನನಗಂತೂ ತುಂಬ ಕಾನ್ಫಿಡೆನ್ಸ್ ಬಂದಿದೆಯಪ್ಪ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಜ, ಬೊಟಿಕ್ ಅಂತ ನಾವೆಲ್ಲಷ್ಟು ಈಸಿ ಇರಲ್ಲ, ಮತ್ತೆ ಇನ್ನೊಂದು ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಮ್ಯಾಮ್. ಡಿಸೈನ್ಸ್ ಹೇಗೆ ತರ್ತಾರೆ ಅಂತಂದರೆ ರಿಯಲಿ ತಲೆ ಕೆಟ್ಟೋಗುತ್ತೆ. ರಿಯಲಿ ನಾನು ಅದೇ ಟೆನ್ಷನ್. ಸೊ ಆ ಕಾನ್ಫಿಡೆಂಟ್ ನನಗೆ ಇವತ್ತು ಬಂದಿದೆ ಅಂತಂದರೆ ಈ ಇನ್ಸ್ಟಿಟ್ಯೂಟಿಂದ, ಮ್ಯಾಮಿಂದ. ಖಂಡಿತ ಥ್ಯಾಂಕ್ ಯು ಸೋ ಮಚ್. ಸೊ ಗೊತ್ತಾಯ್ತಲ್ಲ, ಬಿಸ್ನೆಸ್ ಒಂದು ಬೋರ್ಡ್ ಹಾಕೊಂತೀವಿ ಅಂದ್ರೆ ಅದಕ್ಕೆ ಮೇನ್ ನಮಗೆ ಬೇಕಾಗಿರೋದು ಕಾನ್ಫಿಡೆನ್ಸ್. ಸೊ ಹಾಳು ಮಾಡೋದು ಮುಖ್ಯ ಅಲ್ಲ, ಸರಿ ಮಾಡೋದು ಗೊತ್ತಿರಬೇಕು. ಸೊ ಹಂಗಂತ ಲಾಸಲ್ಲಿ ನಡೆಸಬಾರ್ದು ನಾವು. ಈ ಟೈಲರಿಂಗ್ ಬಿಸ್ನೆಸ್ ಏನಂದ್ರೆ 50-50. ನೀವು ಒಂದು 10 ಬ್ಲೌಸ್ ಹೊಲಿತೀರಂದ್ರೆ 5 ಬ್ಲೌಸ್ನ ನೀವು ಆಲ್ಟ್ರೇಷನ್ ಇಲ್ಲದೆ ಹೊಲಿದು ಕಸ್ಟಮರ್ ಓಕೆ ಅಂದ್ರೆ ಇದು ನಿಮ್ಗೆ ಸಕ್ಸಸ್ಸೇ. ಓಕೆ, ಇನ್ನು 3 ಬ್ಲೌಸ್ನ ನೀವು ಹೆಂಗೋ ಆಲ್ಟ್ರೇಷನ್ ಮಾಡಿ ಆದ್ರೂ ಕೊಡ್ತೀರಾ, ಇನ್ನಿಬ್ಬರನ್ನ ಆಗಲ್ಲ ಬಿಡಿ. ನಾನು ಯಾವಾಗೂ ಹೇಳ್ತಿರ್ತೀನಿ ಎಲ್ಲ ಸ್ಟೂಡೆಂಟ್ಸ್ಗೂ, ಯಾಕಂದ್ರೆ ಬಿಹೇವಿಯರ್
ಏನೋ ಒಂದು ಆಗುತ್ತೆ, ಫಿಟ್ಟಿಂಗ್ ಇಶ್ಯೂಸ್ ಆಗುತ್ತೆ. ಅದೇ ಎಕ್ಸ್ಪೀರಿಯನ್ಸ್ ಮಾಸ್ಟರ್ಸ್ ಇದ್ರು ಸೊ ಅವರ ಸ್ಟಿಚಿಂಗಲ್ಲಿ ಒಂದು ಲೂಸ್ ಬರುತ್ತೆ, ಇಲ್ಲ ಒಂದು ಟೈಟ್ ಬರುತ್ತೆ, ಇಲ್ಲ ಒಂದು ಸ್ಟಿಚ್ ರಿಮೂವ್ ಮಾಡಬೇಕು, ಒಂದು ಸ್ಟಿಚ್ ಹಾಕಬೇಕು. ಬಟ್ ನಮ್ಮ ಮೇಡಮ್ ಹೇಳ್ಕೊಟ್ಟಿರೋಂಥ ಕಟ್ಟಿಂಗಲ್ಲಿ ಹಾಕಿದ ತಕ್ಷಣ ಫಿಟೆಡ್ ಬ್ಲೌಸು, ಆವಾಗ ಲೇಡೀಸ್ ಇನ್ನೂ ಹ್ಯಾಪಿ ಆಗ್ತಾರೆ. ನಂಗೆ ಅದು ಪಾಯಿಂಟ್ ತುಂಬ ಇಷ್ಟ ಆಯಿತು. ಸೊ ಅದು ನನಗೆ ಐಡೆಂಟಿಫೈ ಆಗಿದ್ದು ನಾನು ಪ್ರಾಕ್ಟಿಕಲಾಗಿ ಮಾಡಿದಾಗ. ಸೊ ಪ್ರಾಕ್ಟಿಕಲ್ ಮಾಡಿದಾಗಲೇ ನಾನು ಪರ್ಫೆಕ್ಷನ್. ನನ್ನ ಕ್ಲಾಸಿಗೆ ಸ್ಟಾರ್ಟ್ ಆದಾಗಿಂದ ಮನೇಲಿ ಕುಕಿಂಗ್ ಮಾಡಿಲ್ಲ ರಿಯಲಿ, ಯಾಕಂದರೆ ಫ್ಯಾಮಿಲಿ ಸಪೋರ್ಟ್ ತುಂಬ ಇದೆ ನನಗೆ. ಹೋಲ್ ಡೇ ನೈಟ್ 12-1ವರೆಗೂ ನಾನು ಸ್ಟಿಚ್ ಮಾಡಿದ್ದೀನಿ. ಬಟ್ ಏನಂದರೆ ನಾನು ಅವತ್ತಿಗೆ ಮುಗಿಸ್ಬೇಕು ಅನ್ನೋ ಒಂದು ಗೋಲ್ ಇಟ್ಕೊಂಡಿದ್ದೆ. ಅದರಲ್ಲಿ ಏನೇನು ಮಿಸ್ಟೇಕ್ಸ್ ಬರುತ್ತೆ ಅವತ್ತಿಗೆ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಸೊ ನೀವು ಎಷ್ಟು ಮೂವ್ ಆನ್ ಆಗಲಿಕ್ಕೆ ಈಸಿ ಆಯಿತು. ನನಗೆ ಹೇಳ್ತೀನಲ್ಲ, ಕಸ್ಟಮರ್ಗೆ ನಾನು ಕಟ್ಟಿಂಗ್ ಸ್ಟಿಚಿಂಗ್ ಮಾಡ್ತೀನಿ ಅನ್ನೋ ಲೆವೆಲ್ ಕಾನ್ಫಿಡೆಂಟ್ ಬಂದಿರೋ ಕಾರಣ ಅವತ್ತಿಗೆ ನಾನು ಮುಗಿಸಿರೋದು. ಅದು ಮೇನ್ ಇಂಪಾರ್ಟೆಂಟ್. ಯಾರನ್ನೂ ನಂಬ್ಕೋಬೇಡಿ ಅಷ್ಟೇ ನಾನು ಹೇಳೋದು. ಓಕೆ, ಥ್ಯಾಂಕ್ ಯು. ಬಿಸ್ನೆಸ್ ರನ್ ಮಾಡಕ್ಕೆ ಮೇನ್ ಅದೇ ಕಟ್ಟಿಂಗ್ ಸ್ಟಿಚಿಂಗ್ ಅಲ್ಲಿ ಪರ್ಫೆಕ್ಟ್ ಆಗಬೇಕು. ಯಾಕಂದ್ರೆ ನೀವು ಎಷ್ಟೇ ಕಾಸ್ಟ್ಲಿ ವರ್ಕ್ ಮಾಡ್ಸಿರಿ, ನೀವು ಫಿಟ್ಟಿಂಗ್ ಕೊಟ್ಟಿಲ್ಲ ಅಂದ್ರೆ ಅದಷ್ಟು ವೇಸ್ಟ್ ಅಂತಾನೆ. ಓಕೆ, ಒಬ್ಬ ಮಾಸ್ಟರ್ ಇಂದಾನೆ ಬಟ್ಟಿಗೆ ಚೆನ್ನಾಗಿ ನಡಿಬೇಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಇರಲಿ. ಯಾಕಂದ್ರೆ ಟೈಲರಿಂಗ್ ಅಲ್ಲಿ ಬೇಕಾಗಿರೋದೇ ಮೇನ್ ಅದು. ಯಾಕಂದ್ರೆ ಒಂದು ಬ್ಲೌಸ್ನ 2 ದಿನಕ್ಕೂ ಹೊಲಿಬೋದು, ಎರಡು ಗಂಟೆಯಲ್ಲೂ ಹೊಲಿಬೋದು. ಸೊ ನಾವು ಪ್ಲಾನ್ ಮಾಡ್ಕೋಬೇಕು. ದಿನ ಇಷ್ಟಂದ್ರೆ ಇಷ್ಟು, ಫಸ್ಟ್ 1 ಬ್ಲೌಸಿಂದ ಸ್ಟಾರ್ಟ್ ಮಾಡಿ, ಒಂದು ದಿನಕ್ಕೆ 1 ಬ್ಲೌಸು, ಆಮೇಲೆ 2 ಬ್ಲೌಸ್ ಆಗುತ್ತೆ. ಅದು ಇನ್ನೂ ನಿಮ್ಮ ಕೆಪಾಸಿಟಿ ಇದೆ ಅಂದರೆ ಅಸಿಸ್ಟೆಂಟ್ ಇಟ್ಕೊಂಡು 3-4 ಮಾಡ್ಬೋದು. ಎಲ್ಲ 70,000, 30,000, 40,000 ಒಬ್ಬರೇ ದುಡ್ಡು ಬಿಡ್ತೀನಿ ಅನ್ನೋದು ಕಷ್ಟ ಇದೆ. ಓಕೆ, ಅಸಿಸ್ಟೆಂಟ್ ಇದ್ದಾರೆ ಅಂತ ಒಂದು ಟೀಮ್ ವರ್ಕ್ ಇದ್ರೇ ಆಗೋದು. ಸೊ ನಾವೇ ಮಾಡ್ಬಿಡ್ತೀವಿ ಎಲ್ಲ ಅನ್ನೋದು ಕಷ್ಟ. ಯಾಕಂದ್ರೆ ಹೆಲ್ತ್ ಇಶ್ಯೂಸ್ ಬಂದು ನಾವು ದುಡ್ದಿದ್ದೆಲ್ಲ ಒಂದೊಂದ್ಸಲ ಎಲ್ಲ ಹಾಕ್ಬಿಡ್ಬೇಕಾಗುತ್ತೆ. ಓವರ ಕೆಲಸನೂ ಮಾಡೋಕ್ಕಾಗಲ್ಲ. ಕಟ್ಟಿಂಗ್ ಮಾಡ್ಬೋದು. ಸೊ ನೀವು ಸ್ಟಿಚಿಂಗ್ ಇಟ್ಕೊಳ್ಳಿ, ಸ್ವಲ್ಪ ಪ್ಲಾನ್ ದೊಡ್ಡದಿರಲಿ. ಆ ಲೆವೆಲ್ಗೆ ಹೋಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಅರ್ಧ ಕಾರ ಹೋಗ್ತೀವಿ. ದಿನಕ್ಕೆ 1 ಬ್ಲೌಸು ಅದಲ್ಲ ಪ್ಲಾನ್, ದಿನಕ್ಕೆ 2 ಬ್ಲೌಸ್ ಅಂದ್ರೆ ಅಟ್ಲೀಸ್ಟ್ 1 ಮಾಡಿರುತ್ತೆ. ಟೈಲರಿಂಗ್ ಮಾಡಬೇಕು ಅಂದರೆ ತುಂಬ ಇಷ್ಟ. 1 ಬ್ಲೌಸ್ ಹೊಲಿದ್ರೆ ನನಗೆ ಏನೋ ಒಂದು ಖುಷಿ. ನಾನು ತುಂಬ ಹೊಲಿತಾ ಇದ್ದೆ, ಬಟ್ ಈ ಥರ ಕಟ್ಟಿಂಗಲ್ಲಿ ನಂಗೆ ಯಾವಾಗಲೂ ಹೊಲಿಯೋಕ್ಕಾಗಲಿಲ್ಲ. ನಂಗೆ ಅದು ಮೈಂಡಲ್ಲಿ ತುಂಬ ಇತ್ತು ಮನಸ್ಸಲ್ಲಿ. ನಾನು ಪ್ರೊಫೆಷ್ನಲ್ ಆಗಿ ಕಟ್ಟಿಂಗ್ ಅಂದರೆ ರಿಂಕಲ್ಸ್, ಇವ್ರು ಹೇಳ್ದಂಗೆ ರಿಂಕಲ್ಸ್ ಬರಬಾರ್ದು, ಯಾರು ಒಂದು ಕಂಪ್ಲೇಂಟ್ ತರಬಾರ್ದು. ಒಂದ್ಸಲ ಹೊಲ್ದು ಕೊಟ್ಟಿದ್ದೀವಿ ಅಂತಂದರೆ ಪದೇ ಪದೇ ಬರೋಂಗಿರಬೇಕು. ಆದರೂ ಬರ್ತಿದ್ರು, ನನಗೇನು ಅಂತ ತೊಂದರೆ ಆಗಿರಲಿಲ್ಲ. ನಂಗೆ ತುಂಬ ಇಷ್ಟ. ನನ್ನ ಸಂಪಾದನೆ ಅನ್ನೋಕ್ಕಿಂತನೂ ನನಗೆ ಕೆಲಸ ಮಾಡಿ ನನ್ನ ಬಟ್ಟೆ ಹೊಲಿದು ನಂಗೆ ಟೈಮ್ ಪಾಸ್ ಆಗೋದು, ಅದರಲ್ಲಿ ಖುಷಿ ನನಗೆ. ಆದರೂ ಅಲ್ಲೂ ಬಿಡ್ತಿರ್ಲಿಲ್ಲ, ಕೂತ್ಕೊಂಡಿದ್ರು, ಮಲಗಿದ್ರು, ಇವ್ರದ್ದೆಲ್ಲ ವೀಡಿಯೋಗಳೆಲ್ಲ ನೋಡ್ತಾ ಕೂತ್ಕೊಳ್ಳೋದು ಹುಚ್ಚು. ಇನ್ಸ್ಪೈರ್ ಆಗಿದ್ದೀವಿ. ಬೇರೆಯವ್ರದೆಲ್ಲ ನೋಡ್ತಿದ್ದೆ ಜಾಸ್ತಿ, ಇವ್ರದ್ದು ಆಮೇಲೆ ಗೊತ್ತಾಯ್ತು, ಆಮೇಲೆ ನೋಡಿದ್ ನಾನು ಇವ್ರ ವಾಯ್ಸ್. ಅವಾಗ ಒಂದ್ ಸ್ವಲ್ಪ ಏನೋ ಒಂಥರ ವಾಯ್ಸ್ ಡಿಫ್ರೆಂಟ್ ಆಗೈತೆ, ಒಂದ್ಸಲ ನೋಡೋಣ ಅಂತ. ಒಂದ್ ನಿಮಿಷ, ನನ್ಗೂ ಅಷ್ಟೇ, ನನ್ನ ವಾಯ್ಸ್ ಬಗ್ಗೆ ನನ್ ಕೀಳರ್ಮೆ, ಒಂಥರ ಮೂಗಲ್ ಮಾತಾಡ್ತೀಯಾ, ಗೊಯ್ಯ ಗೊಯ್ಯ ಅಂತ ಎಲ್ಲ ರೇಕ್ಸ್ ಅವ್ರ ಸ್ಕೂಲಲ್ಲಿ. ಸೊ ಬಟ್ ಅದೇ ಕೆಲವ್ರಿಗೆ ಇಷ್ಟ. ಎಷ್ಟೊಂದು ಜನ ಫೋನ್ ಮಾಡಾಗ ಹೇಳ್ತಿರ್ತಾರೆ ನನಗೆ, ನಾನು ಜಾಸ್ತಿ ವಿಡಿಯೋ ನೋಡಿಲ್ಲ. ಇವ್ರು ರಿಂಕಲ್ಸ್ ಇಲ್ಲ, ಪರ್ಫೆಕ್ಟ್ ಬ್ಲೌಸ್ ಇರ್ತಿತ್ತು. ಅದನ್ನ ನೋಡಿ ನಾನು ಒಂದೇ ಸಲ ನನ್ನ ಮಗನ್ ಕರ್ಕೊಂಡು ಇಲ್ಲಿಗೆ ಬಂದೆ. ಜಸ್ಟ್ ಆಯಿತು, ನಮ್ಮ ಮನೆಯವ್ರಿಗೆ ಹೇಳಿಲ್ಲ ಇಷ್ಟು ದೂರ ಬಂದಿದ್ದೀನಿ ಅಂತ, ಹತ್ರದಲ್ಲೇ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು. ಅವ್ರಿಗೆ ಗೊತ್ತಾಗೋಯ್ತು, ಅವ್ಳು ಬಿಡಲ್ಲ ಮಿಷಿನು, ಇದ್ರೂ ಸರಿ ಇಲ್ಲದೆ ಇದ್ರು ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋದ್ರು. ಮತ್ತೆ ಮಿಷಿನ್ ತೊಗೊಂಡೆ ಹೊಲಿಯೋಕೆ ಸ್ಟಾರ್ಟ್ ಮಾಡಿ ಇವಾಗಂತೂ ಖುಷಿಯಿಂದ, ಇನ್ನೂ ಖುಷಿಯಿಂದ ಹೊಲಿತಾ ಇದ್ದೀನಿ ಬಟ್ಟೆ. ಇಲ್ಲಿಗೆ ಬಂದರೆ ಆರಾಮಾಗಿ ಕಲ್ತ್ಕೊಂಡು ಹೋಗ್ಬೋದು, ಖುಷಿಯಿಂದ ಮಾಡ್ಬೋದು ಅಷ್ಟೇ, ನಂಬಿಕೆಯಿಂದ ಮಾಡ್ಬೋದು. ಭಯ ಬಿಡ್ಬೇಕು ಎಲ್ಲರೂ ಹೇಳ್ದಂಗೆ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾನು ಬ್ಯೂಟಿಷನ್ನು 15 ವರ್ಷ ನಾನು ಸರ್ವಿಸ್ ಮಾಡಿದ್ದೀನಿ ಬ್ಯೂಟಿಷನಲ್ಲಿ. ನಂಗೆ ಫಸ್ಟಿಂದನೂ ಹೊಲಿಬೇಕು ಅಂತ ತುಂಬಾ ಇಷ್ಟ ಇತ್ತು. ಹೊಲಿತಾ ಇದ್ದೆ, ಆದ್ರೆ ಫಿಟ್ಟಿಂಗ್ ಬರ್ತಾ ಇರಲಿಲ್ಲ. ಆಗೋ ಈಗೋ ನನ್ನ ಡ್ರೆಸ್ ನಾನು ಹೊಲ್ಕೊಳ್ತಾ ಇದ್ದೆ, ಸರಿ ಫಿಟ್ಟಿಂಗ್ ಬರ್ದೆ. ಆಮೇಲೆ ಇವ್ರದ್ದು 1 ವರ್ಷದಿಂದ ಎಷ್ಟು ನೋಡಿದ್ದೀನಿ, 15 ದಿವಸ ಒಂದೇ ಸಮ ಕೂತ್ಕೊಂಡು ನೋಡಿದ್ದೀನಿ ನಾನು. 12 ಗಂಟೆವರೆಗೂ ನೋಡ್ತಾ ಇದ್ದೆ ನಾನು. ನನ್ನ ಮಗ ಯಾವಾಗಲೂ ಏನಮ್ಮ ಅಮ್ಮ ಇವ್ರು ಕುಯ್ ಆಂಟಿನ ನೋಡ್ತೀಯಲ್ಲ, ಕುಯ್ ಆಂಟಿನ ಮಲಿಕೊಂಡ್ರೆ ಎದ್ರೆ ಎಲ್ಲ ಅವ್ರದ್ದೇ ನೋಡ್ತಾ ಇರ್ತೀಯಲ್ಲ ಬೇರೆದಾಕೋ ಅಂತ. ಆದರೆ ಇವ್ರ ಫಿಟ್ಟಿಂಗ್ ಹೇಳ್ಕೊಡ್ತಾ ಇದ್ದಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟೇ ಚೆನ್ನಾಗಿತ್ತು. ಆದ್ರೂ ನಾನು ಅದನ್ನಿಗೆ ಹೊಲ್ದಿದ್ದೀನಿ, ನಾನು ವಾರ್ಗಿತ್ ಮಕ್ಳಿಗೆ ಹೊಲ್ದಿದ್ದೀನಿ. ಆದರೆ ಕರೆಕ್ಟಾಗಿತ್ತು, ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಅದು ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನೂ ನಾನು ಹೊಲಿಬೇಕು, ಇನ್ನೂ ಕರೆಕ್ಟಾಗಿ ನಾನು ಹೊಲಿಬೇಕು, ಫಿಟ್ಟಿಂಗ್ ಕೊಡಬೇಕು, ನಾನು 4 ಜನಕ್ಕೆ ಹೊಲ್ದು ಕೊಡಬೇಕು ಅಂತ ತುಂಬಾ ಇಷ್ಟ ಆಯಿತು. ಅದಕ್ಕೆ ಬಂದು ಆದರೆ ಆಗಲಿ, ಅದು ಕಲ್ತಿದ್ದೀನಿ, ಅದು ತುಂಬ ಚೆನ್ನಾಗಿ ಬರ್ತಾಯಿದೆ. ಇವ್ರದ್ದು ವಿಡಿಯೋ ನೋಡಿಬಿಟ್ಟು ತುಂಬ ಚೆನ್ನಾಗಿ ಬರ್ತಾಯಿದೆ ಫಿಟ್ಟಿಂಗ್ ಎಲ್ಲನೂ. ಇಷ್ಟು ಫಿಟ್ಟಿಂಗ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇಲ್ಲ, ನಾನು ಹೋಗಿ ಕ್ಲಾಸ್ಗೆ ಹೋಗಿ ಜಾಯಿನ್ ಮಾಡಲೇಬೇಕು, ಹೊಲಿಲೇಬೇಕು. ಅಲ್ಲಿ ಹೋದ್ರೆ ಇನ್ನೂ ನಮಗೆ ಕೆಲವು ಇವ್ರದ್ದೆಲ್ಲ 10 ಜನ ಬಂದಿರ್ತಾರೆ, ಅವ್ರದ್ದು ಐಡಿಯಾಸ್ ಎಲ್ಲ ಬಂದಿರುತ್ತೆ. ನಾನು ಹೆಂಗೆ ಹೊಲಿಬೇಕು, ಮುಂದಕ್ಕೆ ಹೆಂಗೆ ಇದು ಅಂತ ನಮ್ಮ ಹಸ್ಬೆಂಡ್ಗೆ ಹೇಳಿದೆ. ಆದರೆ ನಮ್ಮ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡ್ತಾರೆ. ಮನೇಲೂ ಅಷ್ಟೇ, ನನ್ನ ವಾರ್ಗಿತಿ, ನಮ್ಮ ಅತ್ತೆ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಅತ್ತೆ ತುಂಬ ಇಷ್ಟ ಇವೆಲ್ಲ ಕಲಿಬೇಕು ಮಾಡಬೇಕು ಅಂತ. ನಾನು ಹ್ಯಾಂಡ್ ವರ್ಕ್ ಮಾಡ್ತೀನಿ, ಮತ್ತು ಟೆಡಿ ಬೇರ್ಸ್ ಎಲ್ಲ ಮಾಡ್ತೀನಿ. ಕೂತ್ಕೊಳ್ಳಲ್ಲ, ಏನಾದರೂ ಮಾಡ್ತಾ ಇರ್ತೀನಿ ನಾನು. ಅಂದರೆ ಇದ್ರೆ ಸ್ಟಿಚಿಂಗ್ ಅಂದರೆ ತುಂಬ ಇಷ್ಟ. ಅದೇ ಫಿಟ್ಟಿಂಗ್ ಬರ್ದೇ ಇರೋದಕ್ಕೆ ಬೇಜಾರಾಗ್ಬಿಟ್ಟಿತ್ತು. ಇವ್ರದ್ದು 1 ವರ್ಷದಿಂದ ನೋಡ್ತಾ ಇದ್ದೀನಿ, ಒಂದು ಬಿಟ್ಟಿಲ್ಲ, ಸ್ಟಾರ್ಟಿಂಗಿಂದ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರನೇ ಬಂದೆ ನಾನು. ಈಗ ಕಲ್ತಿದ್ದೀನಿ ಅಂದ್ಕೊಂಡಿದ್ದೀನಿ, ಇನ್ನೂ ಹೊಲ್ದಿಲ್ಲ, ಯಾಕಂದರೆ ಟೈಮ್ ಸಿಕ್ಕಿಲ್ಲ ನನಗೆ. ನಾನು ಸ್ವಲ್ಪ ಲೇಟು ಹೊಲಿಯೋದು, ಹಂಗಾಗಿ ಇವಾಗ ಹೊಲ್ದಿದ್ದೀನಿ 1-2, ಪರವಾಗಿಲ್ಲ ಅನಿಸ್ತಾ ಇದೆ. ನೆಕ್ಸ್ಟ್ ನಾನು ಹೊಲಿಬೇಕು, ಈಗ ಶುರು ಮಾಡಬೇಕು. ನಂದೇ ನಾನು ಹೊಲ್ಕೊಂಡು ನನ್ನ ವಾರ್ಗಿತಿ ಮಕ್ಳಿಗೆ ಯಾರಿಗಾದ್ರೂ ಹೊಲ್ದು ನಾನು ಸ್ಟಾರ್ಟ್ ಮಾಡಬೇಕು.
ತುಂಬಾ ಥ್ಯಾಂಕ್ಸ್ ಮೇಡಮ್. ಇವರಿಂದ ನಂಗೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ತುಂಬಾ ಥ್ಯಾಂಕ್ಸ್. ಓಕೆ. ಹೇಳ್ಕೊಡೋ ಮೆಥಡ್ ಕರೆಕ್ಟ್ ಆಗಿದ್ರೆ ಬಿಗಿನರ್ ಕೂಡ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಸೊ ಗೊತ್ತಾಯ್ತಲ್ಲ. ಸೊ ತುಂಬಾ ಸಲ ನಾವೇ ಬೌಂಡ್ರಿ ಹಾಕೊಂಡ್ಬಿಟ್ಟಿರ್ತೀವಿ, ನಾವು ಡ್ರೆಸ್ಸಿಂದಾನೇ ಕಲಿಬೇಕು, ಡೈರೆಕ್ಟ್ ಬ್ಲೌಸ್ಗೆ ಹೋಗಕ್ ಆಗಲ್ಲ ಅಂತ ಒಂದೊಂದ್ಸಲಿ ಅನ್ಸ್ಬಿಡುತ್ತೆ. ಸೊ ಹಂಗೆ ಇದು ಮಾಡ್ತಾರೆ ಹೊರಗಡೆ ಎಲ್ಲ, ಬೇಸಿಕ್ ಇಂದಾನೇ ಬರಬೇಕು ಅಂತ. ಸೊ ಅದು ಬಿಟ್ಟು ಪ್ಯಾಟರ್ನ್ ಮೇಕಿಂಗ್ ಎಲ್ಲರೂ ಕರೆಕ್ಟಾಗಿ ಮಾಡಿದ್ದೀರಾ, ಅದು ನನ್ನ ಖುಷಿಗೂ. ಹಾ, ಇದೆಲ್ಲ ಕಡೆ ಇರುತ್ತೆ, ಬೇಸಿಕ್ ಇಂದ ಬನ್ನಿ ನಮ್ದೇ ಇದು ಅಂತ. ಓಕೆ, ಹೆಂಗೋ ಯೂಸ್ ಮಾಡ್ಕೊಂಡಿದ್ದೀರಾ. ಸೊ ನನಗೆ ಜಾಸ್ತಿ ಕಾನ್ಫಿಡೆಂಟ್ ತುಂಬಿದ್ದೀರಾ, ಯಾಕಂದ್ರೆ ಪರ್ ಡೇ ನೀವು ಒಂದೊಂದ್ಸಲಿ 3-4 ಎಲ್ಲ ಪ್ಯಾಟರ್ನ್ ಮಾಡ್ಕೊಂಡು ಹೋಗಿದ್ದೀರಲ್ಲ, ಇದೆಲ್ಲ ಗ್ರೇಟ್ ನಿಜವಾಗ್ಲು. ಯಾಕಂದ್ರೆ ನಾವು 6 ತಿಂಗಳು ಕಲಿಯೋದನ್ನ. ಆದ್ರೆ ಅಮೌಂಟ್ ಮಾತ್ರ ತುಂಬಾ ಕಡಿಮೆ. ಎಂತವ್ರು ಬಂದು ಇಲ್ಲಿ ಕಲಿಬಹುದು, ತುಂಬಾನೇ ಕಡಿಮೆ. ಬೇರೆ ಕಡೆ ಹೋದ್ರೆ ಲಕ್ಷಾಂತರ ರೂಪಾಯಿ ಕೊಡ್ಬೇಕು, ಆದ್ರೆ ಇಲ್ಲಿ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ. ಬಂದ್ರು ಅವ್ರಿಗೆ ಬಂದಿಲ್ಲ ಅಂದ್ರೂ ಅವ್ರ ಸ್ಟಿಚಿಂಗು ಬರೋ ತರ ಮಾಡ್ಕೊಡ್ತಾರೆ. ಎದ್ರುಕೊಳ್ಳೋದೇ ಬೇಡ, ನೀವು ದುಡ್ಡು ಹಾಕಿದೀನಿ ಹೋಯ್ತು ಅಂತ ಎದ್ರುಕೊಳ್ಳೋದೇನ್ ಬೇಡ. ಬನ್ನಿ, ನೀವು ಕಲ್ತ್ಕೊಂಡು ಹೋಗ್ಲೇಬಹುದು, ಆ ತರ ಹೇಳ್ಕೊಡ್ತಾರೆ ಇವರು. ಬೇಜಾರ್ ಮಾಡ್ಕೊಳಲ್ಲ, ಸಿಟ್ಟು ಮಾಡ್ಕೊಳಲ್ಲ, ಮತ್ತೆ ಪಾರ್ಶಾಲಿಟಿ ಇಲ್ಲ, ಒಂದು ಚೂರು ಪಾರ್ಶಾಲಿಟಿ ಇಲ್ಲ. ಎಷ್ಟು ಕೇಳಿದ್ರು ಹೇಳ್ಕೊಡ್ತಾರೆ, ಎಷ್ಟು ಕೇಳಿದ್ರು ಹೇಳ್ಕೊಡ್ತಾರೆ. ಆದ್ರೆ ದುಡ್ಡಿಗೆ ಮಾತ್ರ ತುಂಬಾ ಕಡಿಮೆ. ಹೌದಾ? ಇನ್ನು ಮಿಕ್ಕಿದ್ದೀವಿ ಹೇಳ್ಕೊಡ್ತೀನಿ. ಕೈ ಕೊಡಿ. ಥ್ಯಾಂಕ್ ಯು. ನಿಜವಾಗ್ಲೂ ಇಷ್ಟು ಅಮೌಂಟ್ ನಾನು ಸ್ಟಾರ್ಟಿಂಗ್ ಅನ್ಕೊಂಡಿದ್ದೆ. ಆದ್ರೆ ಬೇರೆ ಕಡೆ ಎಲ್ಲ ಕೇಳಿದಕ್ಕೆ ಇದೇನು ಇಲ್ಲ. ಇದು ನಾವು ಒಂದು 4 ಬ್ಲೌಸ್ ಹೊಲಿದ್ರು ಕರೆಕ್ಟಾಗಿ ಅದ್ರ ದುಡ್ಡು ಬಂದ್ಬಿಡುತ್ತೆ. ಪಾರ್ಶಾಲಿಟಿ ಇಲ್ಲ. ಅಯ್ಯೋ ಇವ್ರೇನ್ ಕೇಳೋದೇ ಹೇಳ್ತಾರಲ್ಲ ಅಂತ ಹೇಳ್ಕೊಳ್ಳೋದು, ಬೇಜಾರು ಮಾಡ್ಕೊಳಲ್ಲ. ಇನ್ನೊಂದು ಏನಂದ್ರೆ ಇದ್ರಲ್ಲಿ ಕಲ್ತ್ಕೊಂಡಿಲ್ಲ, ಇನ್ನೊಂದು ಕ್ಲಾಸಲ್ಲಿ ಬಂದು ಕಲೀರಿ ಅಂತಾರಲ್ಲ, ಅದ್ ನಿಜವಾಗ್ಲೂ ಬೇರೆ ಕಡೆ ಯಾರು ಹೇಳಲ್ಲ ಈ ತರ. ಇನ್ನೊಂದು ಏನಾಯ್ತು ಗೊತ್ತಾ, ಏನ್ 20 ದಿನಕ್ಕೆ 10,000 ಫಿಕ್ಸ್ ಮಾಡಿದೀರಾ ಅಂತ ತುಂಬಾ ಜನ ಫೀಸ್ ಜಾಸ್ತಿ ಅಂತ ಅನ್ಕೊಂಡ್ರು. ಸೊ ಅದನ್ನ ನೀವು ಹೇಳ್ಬೋದು, 10,000ಕ್ಕೆ ನೀವೇನ್ ಕಲ್ತಿದ್ದೀರಾ. ಇನ್ನೊಂದು ಮೇನ್ ನಿಮ್ ಟೈಮ್, ಎಷ್ಟು ದೂರದಿಂದ ಬಂದು ಕಲ್ತಿದ್ದೀರಾ. ಸೊ ಇಲ್ಲಿ ಲೋಕಲ್ ಅಲ್ಲಿ ಇರೋರು, ಇಲ್ಲ ದಾಸಹಳ್ಳಿ ಇರೋರು ಅಷ್ಟು ದೂರನ ಅಂತಾರೆ. ಸೊ ಓಕೆ, ಇಲ್ಲಿಂದ ಇಲ್ಲಿ ನಡ್ಕೊಂಡ್ ಬರೋದು ಕಷ್ಟ. ಇಲ್ಲ ಅನ್ನೋದಕ್ಕಿಂತ ಏನೋ ಒಂದು ಮಾಡ್ತಿದ್ದಾಳೆ ಅನ್ನೋದು ಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ಈ ಕೆಲಸಕ್ಕೆ ಬಂದು 12 ವರ್ಷ ಆಗಿದೆ. ಬಟ್ 12 ವರ್ಷದಲ್ಲಿ 12 ವರ್ಷದ ಥರನೂ 12 ಜನದ್ದು 12 ಥರನೂ ಅನ್ಸ್ಕೊಂಡಿದ್ದೀನಿ. ಆದರೆ ಈ ಕೆಲಸ ಇಷ್ಟಪಟ್ಟಿರೋದಕ್ಕೋಸ್ಕರ 12 ವರ್ಷದಿಂದ ಈ ಕೆಲಸ ಬಿಟ್ಟಿಲ್ಲ. ಏನಪ್ಪ ಅಂದರೆ ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಇವತ್ತಿಲ್ಲ ನಾಳೆ ಕಲಿತೀನಿ, ತಿದ್ಕೊಳ್ತೀನಿ, ತಪ್ಪು ಮಾಡಿರೋದ ಸರಿ ಮಾಡ್ತೀನಿ ಅನ್ನೋ ನಂಬಿಕೆ. ಆದರೆ ಇಲ್ಲಿಗೆ ಬರೋಕ್ಕೆ ಮುಂಚೆ ನಮ್ಮಮ್ಮ ಏನಂತೋ, ನೀನು ಅಲ್ಲಿ ಹೋಗಿ ಕಲ್ತ್ಕೊಂಬರಲ್ಲ, ಕಲ್ತ್ಕೊಂಬತ್ತೀಯ ನೋಡ್ತೀನಿ ಅಂತ ಹೇಳಿತ್ತು. ಆದರೆ ಇಲ್ಲಿಂದ ಹೋಗಿ ನಮ್ಮಮ್ಮ ಗ್ಲೌಸ್ ಆದ್ಮೇಲೆ ಗೊತ್ತಾಗಿದ್ದು, ಇಲ್ಲಿ ತುಂಬ ಕಲ್ತ್ಕೊಂಡು ಹೋಗಿದ್ದೀನಿ. ತುಂಬ ಥ್ಯಾಂಕ್ಸ್. ತುಂಬ ಕಲ್ತಿದ್ದೀನಕ್ಕ, ತುಂಬ ಇಷ್ಟ ಆಯಿತು. ಎಲ್ಲರೂ ಈ ಕೆಲಸ ಬಿಡಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಲಿ. ಒಂದೇ ಬ್ಲೌಸಲ್ಲಿ ಫಿನಿಶಿಂಗ್ ಆಗಿರಲಿ. ಅದು ನಾಳೆ 2 ಬ್ಲೌಸ್ ಅಲಿಬಹುದು, ಆದರೆ ಆ ಬ್ಲೌಸು ಫಿನಿಶ್ ಮಾಡಿ ನೀಟಾಗಿ ಪೈಪಿಂಗ್ ಕೊಡೋದಲ್ಲಿ, ಐರನ್ ಮಾಡೋದಲ್ಲಿ, ಐರನ್ ಮಾಡ್ದೇ ಯಾರು ಬಟ್ಟೆ ಕಸ್ಟಮರ್ಗೆ ಯಾರಿಗೂ ಅರ್ಜೆಂಟ್ ಅಂತ ಬಟ್ಟೆನ ತಗೊಳಕ್ ಹೋಗ್ಬೇಡಿ. ತಗೊಳ್ಳಿ, ಆದ್ರೆ ಒಂದೇ ತಗೊಳ್ಳಿ, ಫಿನಿಶಿಂಗ್ ಆಗಿರ್ಲಿ. ಆ ಬ್ಲೌಸು ಅವತ್ತಿನ ಕೆಲಸ ಅವತ್ತು ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ಹೌದು. ಸೊ ಒಂದ್ 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಐರನ್ ನೀವು ಮತ್ತೆ ಸೆಟಪ್ ಚೆನ್ನಾಗಿರ್ಬೇಕು. ನೀವು ಬಿಸ್ನೆಸ್ ಆಗಿ ತಗೊಂಡ್ರೆ ಸೆಟಪ್ ಚೆನ್ನಾಗಿರ್ಲಿ, ಐರನ್ ಇರ್ಲಿ, ಮತ್ತೆ ಓರ್ಲ್ ಹಾಕೋದೆಲ್ಲ ಇದ್ರೇನೆ ನಿಮ್ಗೆ ಹೊಲ್ದ ಮೇಲೆ ನಿಮ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿದೆಪ್ಪ ಅಂತ. ಸೊ ಅರಿಬರಿ ಬೇಡ, ಅವ್ರು ಹೇಳ್ದಂಗೆ ದಿನಕ್ಕೆ 1 ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡೋಣ. ಯಾಕಂದ್ರೆ ಹೌದು, ಇನ್ನೊಂದು ಏನ್ ಗೊತ್ತಾ, 1 ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ, ನಮ್ಮ ಹತ್ರನೇ ಹೊಲಿಸ್ತಾರೆ. ಓಕೆ, ಬೇರೆ ಕಡೆ ಹೋಗಲ್ಲ. ಒಂದ್ಸಲಿ ನಮ್ಗೆ ಅಡ್ಜಸ್ಟ್ ಆಗ್ಬಿಟ್ರೆ ಬೇರೆ ಎಲ್ಲೂ ಸೆಟ್ ಆಗಲ್ಲ ಅವ್ರಿಗೆ. ಹಂಗಾಗಿ ಲೇಟ್ ಆದ್ರೂ ಪರವಾಗಿಲ್ಲ, ನಾವು ಡಿಮ್ಯಾಂಡ್ ಮಾಡಿದ್ರು ಈಗ ಆಗಲ್ಲ ಆದ್ರೂ ಟೈಮ್ ಕೊಟ್ಟು ಹೊಲ್ಸ್ಕೊಂಡು ಹೋಗ್ತಾರೆ. ಸೊ ಹಂಗಾಗಿ ಫಿನಿಶಿಂಗ್ ಚೆನ್ನಾಗಿರ್ಲಿ. ಇವ್ರ ಫಿನಿಶಿಂಗ್ ತುಂಬಾನೇ ಚೆನ್ನಾಗಿದೆ, ಇನ್ನೊಂದು ಸ್ಪೀಡ್ ಇದ್ದಾರೆ. ಓಕೆ, ಅವರು ಉಕ್ ಹಾಕೋದು ನೋಡ್ಬಿಟ್ರೆ ಗೊತ್ತಾಗುತ್ತೆ ಎಷ್ಟು ಪ್ರೊಫೆಷನಲ್ ಇದ್ದಾರೆ ಅಂತ. ಉಕ್ಕು ಐಪಟ್ಟಿ ಎಲ್ಲ ತುಂಬಾ ನೀಟಾಗಿ ಮಾಡ್ತಾರೆ. ಅದು ಕೂಡ ಇಂಪಾರ್ಟೆಂಟ್ ಟೈಲರ್ಗೆ. ಐಪಟ್ಟಿನ ನಾವೇನೋ ಲೂಸ್ ಆಗಿ ಹಾಕಿದೀವಿ ಅಂದ್ರೆ ಇಲ್ಲಿ ಗ್ಯಾಪ್ ಬಂದ್ಬಿಟ್ಟಿರುತ್ತೆ. సో గొడైతలా కటింగ్ ముఖ్య స్టిచింగ్. అందరికీ నమస్కారం, నా పేరు కళ్యాణి. యాక్చువల్లీ నేను టైలరింగ్ టైం పాస్కి నేర్చుకున్నా. మా కూతురు ఇన్స్పిరేషన్ అంటే మా ఫ్రెండ్స్ ఉన్నారు, మమ్మీ ఆంటీ వాళ్ళ పాపకి డ్రెస్ కుడుతుంది కదా, నువ్వు కూడా నాకు ఒక డ్రెస్ కుట్టి అనేసి. సరే ఓకే, టైం పాస్కి నేర్చుకున్నాను. మా పాపకి డ్రెస్ వేసి చూసిన తర్వాత మళ్ళీ వేరే వాళ్ళు మా ఫ్రెండ్స్, మీ పాప డ్రెస్ చాలా బాగుంది, నాకు కుట్టించు. అట్లా బిజినెస్ అయిపోయింది. నాకు అర్థం కాలేదు, నేను టైం పాస్కి నేర్చుకున్నాను, ఇదేంటి ఇది అనేసి. నెక్స్ట్ బ్లౌజ్ దగ్గరకు వస్తే డ్రెస్సెస్ అంతా బాగా కుడతాను, ఫుల్ పర్ఫెక్ట్ కుడతాను. బ్లౌజ్ అంటే భయం నాకు కస్టమర్స్ వస్తారు కానీ మా ఫ్రెండ్స్కి ఇచ్చేస్తాను. నా ఫ్రెండ్స్ కూడా ఉన్నారు, వాళ్ళకి బ్లౌజ్ ఇస్తాను. నేను ఓన్లీ డ్రెస్సులు మాత్రమే కుట్టేదాన్ని. తర్వాత ఇంకా కొంచెం దూరంగా హౌసెస్ చేంజ్ అవుతా ఇంకా నా కస్టమర్లు పాపం నేను కుడుతున్నానేమో అనుకొని ఇంకా వాళ్ళు ఇస్తా ఉండేవాళ్ళు అనమాట. తర్వాత ఫినిషింగ్ ప్రాబ్లం వస్తూ ఉండింది.
ఇంకా ఓకే డ్రాప్ అవుతా ఉన్నారు. సరే అయిపోయింది. ఇంకా డ్రెస్సులు మళ్ళీ లేదు, నేను బ్లౌజులకి నాకు టైం లేదు, డ్రెస్సులు మాత్రమే కుడతాను అనేసి ఓన్లీ డ్రెస్సులే చేస్తా ఉన్నాను. అట్లాగే ఒకసారి మా పాప డాన్స్ క్లాస్ దగ్గర కూర్చొని టైం పాస్ ఫోన్ చూస్తుంటే అక్క వీడియో దొరికింది. అక్క వీడియో దొరికింది. విచిత్రంగా అంటే కొత్తగా ఒక బోర్డు వేసుకొని అట్లాగా నాకు చాలా విచిత్రంగా అనిపించింది. ఏంటో ఏమనుకోకండి, విచిత్రంగా వీళ్ళు ఇట్లా ఉన్నారు, క్లాస్ చేస్తున్నారు, ఏమో ఉంది అనేసి ఓకే సరే చూద్దామని ఇంకా దాన్ని కంటిన్యూ చేసుకుంటా వస్తా ఉన్నాను. చూస్తా ఉన్నాను, ఇంట్లో ప్రాక్టీస్ చేసుకుంటాను. ఓకే పర్వాలేదు, బాగా వచ్చింది. నెక్స్ట్ ఇంకా కొంచెం నాకు ఇంట్రెస్ట్ వచ్చింది, లేదు ఇక్కడికి వచ్చి నేర్చుకోవాలా, ఫినిషింగ్ అంతా బాగుంది కానీ అర్థం అవుతా లేదు. ఓకేనా, అంటే లైవ్ ఆన్లైన్కి లైవ్కి చాలా డిఫరెంట్ ఉంటుంది కానీ అర్థం అవుతా లేదు. రావాలని ఒక రోజు వచ్చి చూసుకొని వెళ్ళాను. 1 year బ్యాకే కదా, 1 year బ్యాక్ నైట్ వచ్చి ఇక్కడ చూసుకొని పోయాను, బోర్డు అంతా చూసుకొని వెళ్ళిపోయాను. నైట్ ఎంక్వైరీ ఇంకా గ్యాప్ వచ్చింది. ఈ గ్యాప్ లో ఇంకా ఫిక్స్ అయిపోయా, లేదు నేను వెళ్ళాలి అనేసి అని ఇంకా ఫిక్స్ అయిపోయి ఓకే రెడీ. నేను జాబ్కి వెళ్తే అయిపోతుంది అంతే, 1 year 2 year. ఇది నాకు లైఫ్ టైం కదా, ఇది నా ప్యాషన్, ఫుల్ ప్యాషన్ అయిపోయింది. నాకు ఒక షాప్ పెట్టుకోవాలని ఆశ. అంటే నా ఫ్రెండ్సే ఉన్నారు పాపం, ఇంట్లో చిన్న చిన్న ఖర్చులు కదా, వాళ్ళ హస్బెండ్ పైన డిపెండ్ అవుతారు. వాళ్ళకి నేను ఏమన్నా పని కల్పించాలా, పని కల్పించాలా. ఇంకా ఓకే అంటే ఇంట్లో అంటే మనకి అది కుదరవు. ఒక షాప్ అంతా పెట్టుకుంటే అది కొంచెం వాళ్ళకి యూజ్ అవుతుంది, నాకు బిజినెస్ అవుతుంది అనేసి ఓకే ప్లాన్ చేశాను. షాప్ పెట్టుకోవాలంటే ధైర్యం లేదు, భయం. అంటే నాకు ఈ బ్లౌజ్ అంటే ఫస్ట్ ఆఫ్ ఆల్ భయం కదా, డ్రెస్సులు ఎన్ని రోజులని కుట్టుకునేది. ఓకే ఇంకా అయిపోయింది. ఇక్కడికి వచ్చిన 2 days తర్వాత హేమక్క కూడా చెప్పా, హేమక్క నాకు ఎందుకు వచ్చానా అనిపించింది, నాకేం అర్థం కావట్లేదు, ఎందుకు వచ్చానా అనిపిస్తుంది. అంటే 3rd day ఇంకా ఫుల్ ఇంకా ధైర్యం వచ్చింది. ఓకేనా, ఇప్పుడు ఒక షాప్ పెట్టుకోవాలని ఫిక్స్ అయిపోయా. ఓకేనా, నా షాప్ పెట్టిన ధైర్యం బ్యాక్ బోన్ లక్ష్మి అక్క. థ్యాంక్ యూ. మా బ్యాక్ బోన్ లక్ష్మి అక్క. నిజంగానే ఒక షాప్ పెట్టుకో, నాకు ఇన్ని రోజులు చాలా భయం ఉండేది, ఇప్పుడు వీళ్ళు ఇంకా ఫుల్ ధైర్యం వచ్చింది, ఏమన్నా చేయగలను అన్న ఫుల్ కాన్ఫిడెంట్ వచ్చింది. అంటే ఎవరికి భయపడలేదు, ఎవరైనా నెగిటివ్ కామెంట్ చేసినా ఓకే ఓకే థ్యాంక్ యూ. కరెక్ట్, ఇది నా వెనక లక్ష్మి అక్క ఉంది. గురువు లేని విద్య గుడ్డి విద్య అంటారు. ఇప్పుడు నేను చెప్తాను, టైలర్ కాదు, నేను మాస్టర్ని. నేను మాస్టర్ టైలర్ అనక మాస్టర్ నేర్చుకో, అందుకే మా ಗುರು. ಓಕೆ ಥ್ಯಾಂಕ್ ಯು, ಜೈ ಶ್ರೀರಾಮ್. ನಾನು ಕೆಲಸ ಕೊಡ್ಬೇಕು, ಇದು ಮೇನ್ ಲೇಡೀಸ್ಗೆ ಇರಬೇಕು. ನಮ್ಗಾಗುವಷ್ಟು 4 ಜನ 5 ಜನ ಎಷ್ಟಾದ್ರೂ ಸರಿ ಕೆಲಸ ಕೊಡೋ ರೀತಿ ನಮ್ದು ಇರಬೇಕು. ಓಕೆ, ಸೊ ಇದನ್ನ ಅವ್ರ ಮಾತನ್ನ ಇನ್ಸ್ಪೈರ್ ಆಗಿ ತಗೊಳ್ಳಿ. ಸೊ ಬರೀ ನಾವು ಮಾಡೋದಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ಈ ತರ ಕಷ್ಟದಲ್ಲಿ ಇರೋರ್ಗು, ಲೇಡೀಸ್ ಮನೆ ಹತ್ರ ಇರೋರು ಇರ್ತಾರಲ್ಲ, ಸೊ ಅವರು ಕೆಲಸ ಕೊಡೋ ತರ ಬಿಸ್ನೆಸ್ ನ ಮುಂದುವರಿಸಬೇಕು. ಆಮೇಲೆ 2 ದಿನದಲ್ಲಿ ಅನ್ಕೊಂಡಿದ್ದು ಇವ್ರನ್ನ ಹೆಂಗಾದ್ರೂ ಮಾಡಿ ಮಾತಾಡ್ಸ್ಬೇಕಲ್ಲ, ಹೆಂಗ್ ಮೀಟ್ ಮಾಡೋದು ಅಂತ. ಅದೇ ಟೈಮಿಗೆ ಪಟ್ಟಂತ ಈ ವಿಡಿಯೋ ಬಂದಿದ್ದು, ಹೌದಾ? 20 days ಕ್ಲಾಸ್ದು ಅಂತ. ಅದೇ ಅವಾಗ್ಲೇ ಪಟ್ಟನ್ ನಿಮ್ಗೆ ಫೋನ್ ಮಾಡೋದ್ನಲ್ಲ ಅವಾಗ. ನಾನು ಕೂಡ ಕನ್ಫ್ಯೂಷನ್ ಅಲ್ಲಿ ಇದ್ದೆ, 20 ದಿನದಲ್ಲಿ ಹೇಳ್ಕೊಡ್ಬೋದಾ, ಕಲಿತಾರ ಅನ್ನೋ ನನಗೂ ಭಯ ಇತ್ತು. ಬಟ್ ನೀವು ಕಲ್ತಿದ್ ಸ್ಪೀಡ್ ಇದೆಯಲ್ಲ, ನಂಗೆ ಜಾಸ್ತಿ, ನನಗೆ 200% ಕಾನ್ಫಿಡೆನ್ಸ್ ಜಾಸ್ತಿ ಮಾಡಿದ್ದೀರಾ. ನಾಗರತ್ನ ಅಂತ, ನಾನು ಮ್ಯಾಮ್ ವಿಡಿಯೋ ತುಂಬ ನೋಡಿದ್ದೀನಿ. ಸ್ಟಿಚಿಂಗ್ ಮಾಡ್ತಾ ಇದ್ದೆ ಫಸ್ಟೇ, ರಿಂಕಲ್ಸ್ ಬರೋದು, ಶೋಲ್ಡರ್ ಡ್ರಾಪ್ ಆಗ್ತಾ ಇತ್ತು ಸ್ವಲ್ಪ, ಆದ್ರೂ ತುಂಬ ಮಾಡ್ತಾ ಇದ್ದೆ. ಮನೆ ಹತ್ರ ಸ್ವಲ್ಪ ದುಡ್ಡು ಕೊಡಲ್ಲ ಜಾಸ್ತಿ, ಏನಾದರೂ ಒಂದು ಮಾಡಬೇಕು, ಏನು ಮಾಡೋಣ ಅಂಥೇಳಿ ತುಂಬ ಇದು ಮಾಡ್ತಾ ಇದ್ದೆ. ವಿಡಿಯೋಸ್ ಯೂಟ್ಯೂಬಲ್ಲೆಲ್ಲ ತುಂಬ ನೋಡ್ತಾ ಇದ್ದೆ ನಾನು. ಆವಾಗ ಮ್ಯಾಮ್ ಅವ್ರದ್ದು ವಿಡಿಯೋ ಬಂತು. ಅವಾಗ ನೋಡಿದಾಗ ಮ್ಯಾಮ್ ಅವ್ರು ಸ್ವಲ್ಪ ಮೆಜರ್ಮೆಂಟಲ್ಲೇ ಮಾಡಿದಾಗ ನನ್ನ ಬ್ಲೌಸು ಕರೆಕ್ಟಾಗಿ ಬರ್ತಾಯಿತ್ತು. ನಮ್ಮ ತಂಗಿ ಇದ್ದಾರೆ, ಅವ್ರು ಸ್ವಲ್ಪ ದಪ್ಪ, ಅವರು 11.5 ಡೀಪ್ ಹಾಕೋತಾರೆ, ಉದ್ದನೂ ಇದೆ 15 ಅಷ್ಟು, ದಪ್ಪನೂ ಇದ್ದಾರೆ. ಅವರಿಗೆಲ್ಲ ಕರೆಕ್ಟ್ ಫಿಟ್ಟಿಂಗ್ ಕೂತ್ಕೋತಾ ಇತ್ತು. ಹಾಗಾಗಿ ಏನಾದರೂ ಮಾಡಬೇಕಲ್ಲ ಅಂಥೇಳಿ ಈ ಥರ ಎಲ್ಲ ಅಡ್ರೆಸ್ ಎಲ್ಲ ಮ್ಯಾಮ್ದು ಗೊತ್ತಿರಲಿಲ್ಲ ನನಗೆ. ಮ್ಯಾಮ್ ವಿಡಿಯೋ ನೋಡಿ ಕಮೆಂಟ್ಸ್ ಎಲ್ಲ ಹಾಕಿ ಅವೆಲ್ಲ ಹಾಕ್ತಾಯಿದ್ರು, ಅದೆಲ್ಲ ನನಗೆ ಬರ್ತಾನೂ ಇರಲಿಲ್ಲ ಮಾಡೋದಕ್ಕೆ. ನನ್ನ ಮಕ್ಕಳಿಗೆ ತೋರಿಸಿ ಅವ್ರ ಹತ್ರ ಮಾಡಿಸ್ಕೊತಾ ಇದ್ದೆ, ನೋಡ್ತಾ ಇದ್ದೆ ಅವೆಲ್ಲ. ಹಂಗಿದು ಮಾಡಿದಾಗ ಆಮೇಲೆ ಏನು ಮಾಡೋದು, ನನ್ನ ಮಗ ಏನಾದರೂ ಮಾಡಮ್ಮ, ನನ್ನ ಮಗ ತುಂಬ ಇದು ಮಾಡ್ತಾನೆ ನನಗೆ ಇದರಲ್ಲೆಲ್ಲ ಸಪೋರ್ಟು. ಹಾಗಾಗಿ ಏನಾದರೂ ಮಾಡಮ್ಮ, ಬಿಸ್ನೆಸ್ ಆದರೂ ಮಾಡು, ಈ ಬಟ್ಟೆ ಹೊಲಿಯೋರ ಜೊತೆ ಬಟ್ಟೆ ತೊಗೊಂಡು ಎಲ್ಲ ಬೇರೆ ದಿನ ಮಾಡು ಹಂಗಂತ ಇದ್ದ. ಆಮೇಲೆ ಏನು ಮಾಡೋದು ಅಂಥೇಳಿ ಹಿಂದಿಯಲ್ಲಿ ಸೂರತಲ್ಲಿ ರಾಜಾರಾಣಿ ಕೋಚಿಂಗ್ ಅಂತಿದೆಯಲ್ಲ, ಅವ್ರದ್ದು ವಿಡಿಯೋ ಬಂತು ಒಂದು ದಿನ, ಜನವರಿಯಲ್ಲೇ 6 daysಗೆ 6 ಇಂದ 11ವರೆಗೆ 18,000 ಫೀಸ್ ಕೇಳಿದ್ರು ಅವರು, ಇದೇ ಬ್ಲೌಸ್, ಇಷ್ಟೇ ಬ್ಲೌಸ್ಗೆ. ಹಂಗಾಗಿ ನನ್ನ ಮಗ ನೋಡಮ್ಮ ಇನ್ನು ಅದನ್ನ ಹಂಗೆ ಸೇವ್ ಮಾಡ್ಕೊಂಡ್ವಿ ಅವತ್ತು ರಾತ್ರಿ. ಆಮೇಲೆ ನೆಕ್ಸ್ಟ್ ಟೈಮ್ ದುಡ್ಡು ಮಾಡ್ಕೊಂಡು ಹೋಗಂತೆ, ಅಷ್ಟು ದೂರ ಅಲ್ಲ, ಏನು ಮಾಡೋದು ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಮಾರನೇ ದಿನ ಮ್ಯಾಮ್ ಅವ್ರು ವಿಡಿಯೋ ಮಾಡಿ ಹಾಕಿದ್ರು, ಇದೇ ಥರ 6ನೇ ತಾರೀಕಿಂದ ಅಂತಾನೆ. ಇವಾಗ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದೀನಿ, ಎಲ್ಲ ಬ್ಲೌಸ್ಗಳು ಮ್ಯಾಮ್ ಹೇಳ್ಕೊಟ್ಟಿದ್ದು ಚೆನ್ನಾಗಿ ಬಂದಿದೆ. ಇನ್ಮೇಲೆ ಇನ್ನೂ ನಾನು ಚೆನ್ನಾಗಿ ಮಾಡಬೇಕು. ಮ್ಯಾಮಿಗೆ ತುಂಬ ಥ್ಯಾಂಕ್ಸ್, ತುಂಬ ದೊಡ್ಡ ಮಾತು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲರೂ ಯೂಸ್ ಮಾಡ್ಕೊಳ್ಳಿ, ಮ್ಯಾಮ್ ಅವ್ರದ್ದು ಆ್ಯಪ್ ಎಲ್ಲ ನೋಡಿಬಿಟ್ಟು ಬಂದು ಸೇರ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಯಾರ್ಯಾರು ಮನೆಯಲ್ಲೇ ಮಾಡೋರಿಗೆಲ್ಲ ಇದು ಆಗ ಮುಂದೆ ಹೋಗಿ ದುಡಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಮನೇಲಿ ಕುತ್ಕೊಂಡು ಮಾಡ್ಬೋದು, ಒಳ್ಳೇದಿದೆ. ಥ್ಯಾಂಕ್ ಯು.
ಮಕ್ಳು ಸ್ವಲ್ಪ ಎಮೋಷನಲ್ ಇರ್ತಾರೆ, ಏನೋ ಒಂದು ಇಷ್ಟ ಆದ್ರೆ. ನಾನು 5 ವರ್ಷದಿಂದ ಸ್ಟಿಚ್ ಮಾಡ್ತಾ ಇದ್ದೀನಿ, ಬೂಟಿಕಲ್ಲೇ ಕಲ್ತಿರೋದು ನಾನು. ಅಲ್ಲಿ 1 ಇಯರ್ ಕೆಲಸನೂ ಮಾಡಿದ್ದೀನಿ. ಇವಾಗ ಊರಿಗೆ ನಾವು ಹೋಗ್ತಾ ಇದ್ದೀವಿ, ಅಲ್ಲಿ ಅಂಗಡಿನೂ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ನಾನು ಮ್ಯಾಮ್ ವಿಡಿಯೋ ನೋಡೇ ಇಲ್ಲ, ನಾನು ಇನ್ಸ್ಟಾಗ್ರಾಮಲ್ಲಿ ನೋಡುವಾಗ 2 ದಿನ ಮುಂಚೆನೇ ನೋಡಿದ್ದು ನಾನು. ಅದು ತುಂಬ ಇಷ್ಟ ಆಯ್ತು ಅವ್ರು ನೋಡಿದ ತಕ್ಷಣ. ಆಮೇಲೆ ನನಗೆ ಈಗ ಎಲ್ಲರೂ ಕೇಳಿದರೆ 3 ತಿಂಗಳು ಕ್ಲಾಸ್ ಹೇಳ್ಕೊಡ್ತಾರಂತ. ನನಗೆ ಕರೆಕ್ಟು ಸಿಕ್ತು 20 ದಿನಕ್ಕೆ. ಹಾಗಾಗಿ ನಾನು ನಮ್ಮ ಮನೆಯವರು ಕರ್ಕೊಂಬಂದಿಲ್ಲ, ಒಬ್ಬಳೇ ಬಂದು ಅಡ್ರೆಸ್ ಸರಿ ಕೇಳ್ಕೊಂಡು ಬಂದು ಅವತ್ತು ಕೇಳ್ಕೊಂಡು ನೆಕ್ಸ್ಟ್ ದಿನನೇ ಜಾಯ್ನ್ ಆದೆ. ಇಲ್ಲ ನಾನು ಕ್ಲಾಸು ಹೇಳ್ಕೊಡ್ಬೇಕಂತ ಭಾಳ ಜನ ಕೇಳಿದರು ನನ್ನ ಕಟ್ಟಿಂಗಲ್ಲಿ. ಇವಾಗ ನಾನು ಅಲ್ಲೂ ಶುರು ಮಾಡ್ತೀನಿ. ಕ್ಲಾಸ್ಗಳು ಭಾಳ ಜನ ಕೇಳ್ತಾರೆ ಕಟ್ಟಿಂಗ್ ಹೇಳ್ಕೊಡ್ಬೇಕಂತ. ಅಂಗಡಿ ಆದಮೇಲೆ ಸ್ವಲ್ಪನೇ ಕ್ಲಾಸ್ಗಳು ಹೇಳ್ಕೊಡೋಣ ಅಂತ ಐಡಿಯಾ ಇದೆ. ಸೊ ಅಸಿಸ್ಟೆಂಟ್ ತರ ಇಟ್ಕೊಂಡು ಕ್ಲಾಸ್ ಮಾಡ್ಬೋದು ನಾವು, ಯಾಕಂದ್ರೆ ನಮ್ಮ ಹತ್ರ ಶಾಪ್ ಇದೆ, ನಮ್ಮ ಮಿಷಿನ್ ಇದೆ ಅಂದ ತಕ್ಷಣ ಕೇಳ್ತಾರೆ ಹೇಳ್ಕೊಡ್ತೀರಾ ಅಂತ ಅವರೇ ಕೇಳ್ಕೊಂಡ್ ಬರ್ತಾರೆ. ಓಕೆ, ಇದು ನಿಮ್ಗೆ ಬೆನಿಫಿಟ್. ಮಿಷಿನ್ ಇದೆ, ಶಾಪ್ ಇದೆ ಅಂದ್ರೆ ಬರೀ ಹೊಲಿಯೋದಷ್ಟೇ ಅಲ್ಲ, ಸೊ ಕ್ಲಾಸು ಕೇಳ್ಕೊಂಡ್ ಬರ್ತಾರೆ. ಸೊ ನೀವು ಕಲ್ತಿರೋದು ಇನ್ನೊಬ್ರಿಗೆ ಹೇಳ್ಕೊಡೋದ್ರಿಂದ ನಿಮ್ಗೆ ಡಬಲ್ ಬರುತ್ತೆ. ಅದು ಚೆನ್ನಾಗಿ ಬಂದಿದೆ ಕಟಿಂಗ್ ಎಲ್ಲ. ಮೊದಲು ನನಗೆ 2-3 ದಿನ ಅರ್ಥನೇ ಆಗ್ತಿದ್ದಿಲ್ಲ. ನಾನು ಕಲ್ತಿರೋದು ಬೇರೆ, ಇಲ್ಲೇ ಕಲ್ತಿರೋದು. ನನಗೆ ಅಷ್ಟು ಕಲ್ತ್ರು ನಾನು ಏನು ಕಲ್ತಿಲ್ಲ ಅನ್ನಿಸ್ಬಿಡ್ತು ಇಲ್ಲಿಗೆ ಬಂದ ತಕ್ಷಣ ನನಗೆ. ಆಮೇಲೆ ಇವಾಗ ಕಟಿಂಗ್ ಎಲ್ಲ ಪರ್ಫೆಕ್ಟ್ ಬಂದಿದೆ. ಸ್ಟಿಚಿಂಗ್ ನಾನೇ ಇದು ಮಾಡ್ಕೊಂಡಿದ್ದು ಬಂದಿದೆ. ಅಲ್ಲಿ ಹೋದ್ಮೇಲೆ ಅಂಗಡಿ ಮಾಡಿದ್ಮೇಲೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದೀನಿ. ಇಲ್ಲ, ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ಲರೂ ಬರ್ರಿ ಕಲೀರಿ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಕಲಿಯೋದು ನನಗೇನು ಭಯ ಇಲ್ಲ ಮ್ಯಾಮ್, ಕಟಿಂಗ್ ಅಲ್ಲೇ ಸ್ವಲ್ಪ ಭಯ ಇತ್ತು. ಸೊ ಈಗ ಇದು ಭಯ ಹೋಯ್ತಾ? ಭಯ ಸೊ ಈಗ ಯಾವ ಫೋಟೋ ನೋಡಿದ್ರು ಮಾಡ್ತೀರಾ? ಮಾಡ್ತೀನಿ. ಇಷ್ಟು ಕಾನ್ಫಿಡೆಂಟ್ ಬಂದ್ರೆ ಸಾಕು ನಿಮ್ಗೆ. ಥ್ಯಾಂಕ್ ಯು. ಸ್ಟೂಡೆಂಟ್ ಈ ಸಲ ನಾವು ವಾಲಂಟಿಯರ್ ಆಗಿ ಬರ್ತೀನಿ ಅಂತ ಒಪ್ಕೊಂಡು ಅವ್ರು ಬಂದಿದ್ದು. ಸೊ ನಿಮ್ಗೆ ಡ್ರಾಫ್ಟಿಂಗ್ ಟೈಮಲ್ಲಿ ಆಗೋ ಕನ್ಫ್ಯೂಷನ್ ಸ್ವಲ್ಪ ಆದ್ರೂ ಕ್ಲಿಯರ್ ಮಾಡಿದ್ದಾರೆ. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡಿ. ಶ್ವೇತಾ, ಇಲ್ಲ ಮ್ಯಾಮ್, ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನಮಗೆ ಅವಕಾಶ ಕೊಟ್ರಲ್ವಾ, ಆಯ್ತು ಬನ್ರಿ ಈ ಬ್ಯಾಚ್ಗೆ ಬಂದ್ರಿ ನೀವು ಅಂತ ಹೇಳಿ 3 ಮಂತ್ಸ್ ಅಂತ ನಾವು ಕೋರ್ಸ್ ತಗೊಂಡಿದ್ದು. 4 ಮಂತ್ಸ್ ಇಲ್ಲೇ ಇದೀವಿ. ಅದಕ್ಕೆ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಕೋರ್ಸ್ ತಗೊಂಡಿದ್ರು, ಸೊ ಹಂಗಾಗಿ ಮತ್ತೆ ಬಂದಿದ್ದಾರೆ ವಾಲಂಟಿಯರ್ ಆಗಿ ಹೇಳ್ಕೊಡ್ತೀನಿ ಅಂದ್ರೆ. ನಾನು ಅನ್ಕೊಂಡೆ 20 ಡೇಸ್ ಕ್ರೌಡ್ ಇದ್ದಾಗ ನಾನು ಒಬ್ಳೆ ಮ್ಯಾನೇಜ್ ಮಾಡಕ್ ಆಗುತ್ತಾ ಅಂತ ಇವ್ರಿಗೆ ಹೇಳಿದ್ದೆ. ಸೊ ವಾಲಂಟಿಯರ್ ಆಗಿ ಬನ್ನಿ ಅಂತ. ಸೊ ಬಂದ್ರು ಅವರು. ಓ ಥ್ಯಾಂಕ್ ಯು. ಓ ಥ್ಯಾಂಕ್ ಯು. ಮೆಮೊರೇಬಲ್ ಗಿಫ್ಟ್. ಓ ಥ್ಯಾಂಕ್ ಯು. ಸೊ ಟೈಮ್ ತುಂಬಾ ಇಂಪಾರ್ಟೆಂಟ್. ಟೈಮ್ ಬೆಲೆ ತಿಳ್ಕೊಂಡಿದ್ದೇವೆ ಎಲ್ಲರೂ. ಥ್ಯಾಂಕ್ ಯು ಸರ್. ಆಮೇಲೆ ಹಾಕೊಂಡ್ಲಾ? ಹಾಕ್ಬಿಡಿ. ಸೊ ಥ್ಯಾಂಕ್ ಯು. ಖಂಡಿತ. ಸೊ ಯಾವಾಗ ಆಯ್ತು ಈ ಪ್ಲಾನ್ ಎಲ್ಲ? ಹೌದಾ? ಸೊ ಈ ಗ್ರೂಪ್ ಹಿಂಗೆ ಕಂಟಿನ್ಯೂ ಆಗ್ಲಿ, ಎಲ್ಲಾರ ಸಕ್ಸಸ್ ಎಲ್ಲ ಇರ್ಲಿ. ಸೊ ಬರೀ ಬಿಸ್ನೆಸ್ ಅಂತ ಅಷ್ಟೇ ಅಲ್ಲ, ಸೊ ನಿಮ್ದೇನೇ ಫ್ಯಾಮಿಲಿ ಫಂಕ್ಷನ್ಸ್ ಇದ್ರು ಒಬ್ಬನೊಬ್ರು ಇನ್ವೈಟ್ ಮಾಡಿ ಈ ಫ್ರೆಂಡ್ಶಿಪ್ ಹಿಂಗೆ ಕಂಟಿನ್ಯೂ ಆಗಿ. ಓಕೆ, ಥ್ಯಾಂಕ್ ಯು. ಹ್ಯಾಂಡ್ ಮೇಡಾ? ಓ ಥ್ಯಾಂಕ್ ಯು. ಓ ಎಂತ ಪ್ರತಿಭೆ ಇದೆ ನೋಡಿ, ಈ ತರ ಎಲ್ಲ ಮಾಡೋದು ಚೆನ್ನಾಗಿದೆ. ಥ್ಯಾಂಕ್ ಯು. ನಾನು ಈ ತರ ಉಲ್ಲನ್ ಜಾಸ್ತಿ ಇಷ್ಟಪಡ್ತೀನಿ, ಯಾಕಂದ್ರೆ ನಂಗೆ ಸ್ವಲ್ಪ ಕೋಲ್ಡ್ ಜಾಸ್ತಿ, ಸಿಕ್ಕಾಪಟ್ಟೆ ಚಳಿ. ಬೇಗ ಅರ್ಥ ಮಾಡ್ಕೊಂಬಿಟ್ಟಿದ್ದಾರೆ. ಹಾಕೊಂಬಿಡ್ಲಾ? ನೀವೇ ಮಾಡಿರೋದಾ? ಮ್ಯಾಚಿಂಗ್ ಆಗಿದೆ ಸೀರೆ. ಹೌದಾ? ಗ್ರೇಟ್ ಅಪ್ಪ, ಹಿಂಗೆಲ್ಲ ಮಾಡ್ತೀರಾ. ಎಷ್ಟು ಟೈಮ್ ಆಯ್ತು? 3 ಡೇಸ್. ಓ ಆಕ್ಚುಲಿ ನಾನು 1 ವೀಕ್ ಮಾಡ್ತೀನಿ, 3 ಡೇಸ್. ಓ ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು. ಈ ತರ ಹ್ಯಾಂಡ್ ಮೇಡ್ ಗಿಫ್ಟ್ ಇದು. ಲೇಡೀಸ್ ಎಲ್ಲರೂ ಅಷ್ಟೇ ಮಲ್ಟಿ ಟ್ಯಾಲೆಂಟೆಡ್. ಯಾರು? ಸೊ ಥ್ಯಾಂಕ್ ಯು. ಚೆನ್ನಾಗಿದೆ. ಥ್ಯಾಂಕ್ ಯು ಕಲ್ಯಾಣಿ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಖಂಡಿತ ಖಂಡಿತ. ಸೊ ಕೇಕ್ ಕಟ್ ಮಾಡೋಣ. ಓಕೆ, ನೀವೇ ಮಾಡಿ ಎಲ್ಲ ಸೇರಿ. ಓಹ್ ಏನಪ್ಪ, ನಂಗೆ ಇಷ್ಟೊಂದು ಸರ್ಪ್ರೈಸ್ಗಳು. ಮತ್ತೆ ನನ್ನ ಕಣ್ಣಲ್ಲಿ ನೀರು ಬಂದ. ನಾನು ಸ್ವಲ್ಪ ಅಳೋದು ಕಡಿಮೆ. ಹತ್ಬಿಡ್ಲ? ఓ థ్యాంక్ యూ. ఓ థ్యాంక్ యూ. ఆ కాన్ఫిడెంట్ ಬರ್ಲಿ ಎಲ್ಲಾರ್ಗು.
ಸೊ ಥ್ಯಾಂಕ್ ಯು ಗಿಫ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸಪೋರ್ಟಿವ್ ನಮಗೆ ಸರ್ ಕೂಡ ಹಾಗೆ ಸಪೋರ್ಟ್ ಮಾಡಿದ್ದಾರೆ. ಸರ್ ಕೂಡ ಸೊ ನಿಮ್ಗೆ ಏನು ಗ್ರೂಪ್ ಕ್ರಿಯೇಟ್ ಆಗಿ ವಿಡಿಯೋ ಎಲ್ಲ ಬಂದಿದೆ, ಅವ್ರದ್ದು ಎಫರ್ಟ್ ಇದೆ ಅದರಲ್ಲಿ ಖಂಡಿತ. ಸೊ ಒಬ್ಬರ ಕೈಲೇ ಮ್ಯಾನೇಜ್ ಮಾಡಕ್ಕಾಗಲ್ಲ. ಸರ್ ನಮ್ಮ ಕಡೆ ನಾವು ಚಿಕ್ಕದಾಗಿ ಸೊ ಕ್ಲಾಸ್ ಆಗ್ಬಿಟ್ಟು ಸೊ ನಿಜವಾಗ್ಲೂ ಇದು ತುಂಬಾ ಮೆಮೊರಬಲ್ ಡೇ ತರಾನೇ ಮಾಡ್ಬಿಟ್ರೆ ಎಲ್ಲ ಸೇರಿ. ಸೊ ಕಟ್ ಮಾಡೋಣ. ಸೊ ಎಲ್ಲಾರ ಫ್ಯೂಚರು ಬ್ರೈಟ್ ಆಗಿರ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ.